ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಆತನ ಸಾನ್ನಿಧ್ಯದಲ್ಲಿ ದೇವರು ನಮ್ಮನ್ನು ಒಂದುಗೂಡಿಸಿದ್ದಾನೆ. ಕಳೆದ ದಿವಸಗಳಲ್ಲಿ ನಮ್ಮ ದೇವರು ನಮ್ಮನ್ನು ಪ್ರತಿ ಕ್ಷಣ ಪ್ರತಿ ನಿಮಿಷವೂ ನಮ್ಮನ್ನು ಆತನ ಕಾಪಾಡಿದ್ದಾನೆ. ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ನಾವು ನೋಡ್ತೇವೆ ಅನೇಕ ನಾನಾ ರೀತಿಯ ವ್ಯಾಧಿಗಳು, ನಾನಾ ರೀತಿಯ ಸಮಸ್ಯೆ ಪರಿಸ್ಥಿತಿಗಳಿರೋ ದೇವರು ನಮ್ಮನ್ನು ಕಾಪಾಡಿಕೊಂಡು ಸುರಕ್ಷಿತವಾಗಿ ಇನ್ನೊಂದಾರ್ತಿ ನಾವು ಆತನ ಆರಾಧನೆ ಮಾಡಬೇಕೆಂಬುದು ಆತನ ಒಂದುಗೂಡಿಸಕ್ಕಾಗಿ ನಾವು ಮೊದಲಾಗಿ ನಾವು ಆತನಿಗೆ ಸ್ತೋತ್ರ ಹೇಳುವ. ಯಾಕಂದರೆ ಈ ಉಸಿರು, ಈ ಜೀವಿತ ಎಲ್ಲವೂ ಆತನ ಕೊಟ್ಟದ್ದು, ಆತನ ಮಹಿಮೆಗೋಸ್ಕರ. ನಾವು ಈ ಸಮಯದಲ್ಲಿ ನಾವು ಆರಾಧನೆಗೂ ಮುಂಚೆ ದೇವರ ವಾಕ್ಯದಲ್ಲಿ 91ನೇ ಕೀರ್ತನೆ ನಾವು ಅದನ್ನು ನೋಡ್ತೇವೆ. ದೇವಾಶ್ರಿತರು ಸುರಕ್ಷಿತವಾಗಿರೋದು. ನಾವು ಯಾವಾಗ ಸುರಕ್ಷಿತರಾಗಿರ್ಬೇಕಾ, ದೇವರಮ್ಮನ್ನು ಕಾಪಾಡಬೇಕಾ, ನಾವು ದೇವರ ಜೊತೆಯಲ್ಲಿ ನಡೆಯಬೇಕಾ, ಆತನ ಒಂದು ಪ್ರೊಟೆಕ್ಷನ್, ಆತನ ಒಂದು ಕವರೇಜ್ ನಮಗೆ ಬೇಕಾಗಿರುತ್ತೆ. ದೇವ್ರ ವಾಕ್ಯ ಹೇಳ್ತದೆ, ಪರಸ್ಪರನ ಮರ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆಯನ್ನು ದೇವರಿಂದ ಹೇಳುತ್ತೇನೆ ಎಂಬುದು ದೇವ್ರ ವಾಕ್ಯ ಹೇಳ್ತದೆ. ಯಾಕಂದರೆ ಯಾವಾಗ ದೇವರು ಕಾಪಾಡಬೇಕಾದ್ರೆ ನಾವು ಆತನ ಸಾನ್ನಿಧ್ಯದೊಳಗೆ ನಾವು ಸೇರಬೇಕು. ಯಾವಾಗ ಆ ಕೋಳಿ ಮರಿಗಳು ಯಾವುದೇ ಒಂದು ಆ ಹದ್ದುಗಳನ್ನು ನೋಡುವಾಗ ಅಥವಾ ಯಾವುದೇ ಒಂದು ಸಂಗತಿಗಳನ್ನು ನೋಡುವಾಗ ಅದು ಎಲ್ಲ ಆ ಮರಿ ಆ ತಾಯಿಯ ರೆಕ್ಕೆಯ ಮರೆಯೊಳಗೆ ಹೋಗಿಕೊಂಡು ಕವಚಿ ಅದು ಕೂತುಕೊಳ್ಳೋದು ನೋಡ್ತೇವೆ. ಅದೇ ರೀತಿ ದೇವರ ಆತನ ಮರೆಯೊಳಗೆ, ಆತನ ಸನ್ನಿಧಿಯೊಳಗೆ, ಆತನ ಒಂದು ಆ ಬೇಲಿಯೊಳಗೆ ನಾವು ಇರುವುದಾದರೆ ನಮ್ಮನ್ನು ಮುಟ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ. ಹೌದು, ಯಾಕಂದರೆ ದೇವರು ನಮ್ಮನ್ನು, ಆತನು ತಾಯಿಯ ಒಂದು ಮಗು, ಆ ಮಗುವನ್ನು ತಾಯಿ ಮರೆತಳು ಮರೆಯಬಹುದು, ಆದರೆ ದೇವರು ನಾನು ನಿಮ್ಮನ್ನು ಮರೆಯೋದಿಲ್ಲ, ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ನಿಮ್ಮ ಕಣ್ಣೀರುಗಳು ಆ ಬುದ್ದಲೆಯಲ್ಲಿ ಶೇಖರಿಸಲ್ಪಟ್ಟಿದೆ. ಹೌದು ಪ್ರಿಯರೇ, ದೇವರು ಅಂಥ ಒಂದು ಪ್ರೀತಿಯಲ್ಲಿ ನಮ್ಮನ್ನು ಆತನು ನಡೆಸುವಂಥ ದೇವರಾಗಿದ್ದೇನೆ. ಅದಕ್ಕೆ ದೇವರು ಹೇಳ್ತಾನೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನು ರಕ್ಷಿಸುತ್ತೇನೆ, ನನ್ನ ನಾಮವನ್ನು ಅರಿತನಾಗಿರುವುದರಿಂದ ಅವನನ್ನು ಉದ್ಧರಿಸ್ತೇನೆ. ನಮ್ಮನ್ನು ಉದ್ಧಾರ ಮಾಡಬೇಕಾ, ನಮ್ಮನ್ನು ದೇವರು ರಕ್ಷಿಸಬೇಕಾ, ನಮ್ಮನ್ನು ದೇವರು ಕಾಪಾಡಬೇಕಾ, ನಮ್ಮನ್ನು ಉನ್ನತಿಗೆ ತರಬೇಕಾ, ದೇವರು ಒಂದೇ ಹೇಳ್ತಾನೆ, ಆತನ ಆಶ್ರಯದೊಳಗೆ ನಾವು ಬರಬೇಕು. ನಾವು ಆಶ್ರಯದಲ್ಲಿ ಇರುವುದಾದರೆ ನಮಗೆ ಯಾವುದೇ ವ್ಯಾಧಿಯಾಗಲಿ, ಯಾವುದೇ ಈ ಲೋಕದ ಸಂಗತಿ ಆಗಿರ್ಬೋದು, ಯಾವುದೇ ರೀತಿಯ ದುಷ್ಟನ ಕಾರ್ಯಗಳಾಗಿರ್ಬೋದು, ಯಾವುದೇ ಸೈತನ ಕುಯಿತುಗಳಾಗಲೂ ನಮ್ಮನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ದೇವರು ಕೀರ್ತನೆಗಳನ್ನು ಹೇಳ್ತಾನೆ, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಸತ್ತು ಬಿದ್ದರು, ನಿನಗೇನು ತಟ್ಟುವುದಿಲ್ಲ. ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಿನದ್ದು. ಯಾರು ದುಷ್ಟರು? ದೇವರ ವಾಕ್ಯವನ್ನು ವಿರೋಧಿಸಿಕೊಂಡು, ದೇವರ ಆಜ್ಞೆಗಳನ್ನು ಮುರಿದುಕೊಂಡು ದೇವರಿಗೆ ಅವಿರೋಧಿಗೆ ಹೋಗಿ ಬೀಳುತ್ತಾರೋ ಅವರು ದುಷ್ಟರಾಗಿರ್ತಾರೆ. ಯಾವ ದೇವರ ಸನ್ನಿಧಿಗೆ ದೇವ ನಮ್ಮನ್ನು ತೊಳೆ ಪಶ್ಚಾತ್ತಾಪ ಪಡ್ತೇವೋ, ತಗ್ಗಿಸಿಕೊಳ್ತೇವೋ, ಆಗ ದೇವರಿಗೆ ನಾವು ಪ್ರೀತಿಯ ಮಕ್ಕಳಾಗುತ್ತೇವೆ. ಅದೇ ರೀತಿ ನಾವು ಇವತ್ತು ಈ ಸಮಯದಲ್ಲಿ ನಾವು ಆರಾಧನೆ ಮಾಡಲಿಕ್ಕೋಸ್ಕರ ಬಂದಿದ್ದೇವೆ. ನಾವು ಈ ಸಮಯದಲ್ಲಿ ಆತನ ಆಶ್ರಯಕ್ಕೆ ಓಡಿಕೊಂಡು ಬರುವ, ಆತನ ಸಾನ್ನಿಧ್ಯ ನಮಗೆ ಬೇಕು. ಆತನ ಪ್ರಸನ್ನತೆಯಲ್ಲಿ ನಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಳ್ಳೋಣ. ಆತ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಪವಿತ್ರಾತ್ಮ, ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದು. ದೇವರ ಆತ್ಮನ ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ. ದೇವರ ಆತ್ಮನು ತಿರುಗಾಡ್ತಾ ಇದ್ದಾನೆ. ದೇವರ ಆತ್ಮನಿಗೆ ನಾವು ರೆಸ್ಪೆಕ್ಟ್ ಗೌರವಿಸುವುದಾದರೆ ಆತನು ಪರಿಪೂರ್ಣವಾಗಿ ನಮ್ಮ ಆರಾಧನೆ ಆತನು ಮೆಚ್ಚುವನಾಗಿದ್ದಾನೆ. ಆತನ ಒಂದು ಚಲಿಸುವಿಕೆ, ಆತನ ಒಂದು ಸ್ಪರ್ಶತೆಯನ್ನು ನಾವು ಕಾಣಲಿಕ್ಕೆ, ನಾವು ಸ್ಪರ್ಶತೆ ಮಾಡಲಿಕ್ಕೆ ಮಾತ್ರ ಸಾಧ್ಯ ಉಂಟು. ಯಾಕಂದ್ರೆ ಕೀರ್ತನೆಯಲ್ಲಿ 34ನೇ ಕೀರ್ತನೆ 8ರ ವಾಕ್ಯ ಹೇಳ್ತದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಬೇಕು. ನಾವು ಆತನನ್ನು ಸ್ಪರ್ಶಿಸಿ ಆತನ ಮುಟ್ಟಿಕೊಂಡು ಆತನ ದೇವರು ಒಳ್ಳೆಯವನಾಗಿದ್ದಾನೆ, ದೇವರು ಒಳ್ಳೆಯವನಾಗಿದ್ದಾನೆ ಎಂಬುದು ನಾವು ಕೀರ್ತಿಸೋರಾಗಬೇಕು. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗೋ ಮುಂಚೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ. ದೇವ, ಹೌದು ಕರ್ತನೆಪ್ಪ, ನಾನು ಯಾವ ಕ್ಷೇತ್ರದಲ್ಲಿ ಸ್ವಾಮಿ ಇನ್ನೂ ನಿನ್ನ ಸಾನ್ನಿಧ್ಯಕ್ಕೆ ನಾನು ಬರಲಿಲ್ಲ, ಯಾವ ಕ್ಷೇತ್ರದಲ್ಲಿ ಸ್ವಾಮಿ ನನ್ನ ಬಲದಲ್ಲಿ ನಾನು ಹೋಗುತ್ತಾ ಇದ್ದೇನೆ, ಆ ಒಂದು ಕ್ಷೇತ್ರವನ್ನು ಪರಿಪೂರ್ಣವಾಗಿ ತ್ಯಜಿಸಿಕೊಂಡು ದೇವರ ಆಶ್ರಯಕ್ಕೆ ಓಡಿಕೊಂಡು ದೇವರ ಆಶ್ರಯಕ್ಕೆ ನಮ್ಮನ್ನು ಒಪ್ಪಿಸೋದರೆ ದೇವ ನಮ್ಮನ್ನು ನಡೆಸು. ಪವಿತ್ರಾತ್ಮನೇ ನಮ್ಮನ್ನು ನಡೆಸು. ದೇವರನ್ನು ನಂಬುತ್ತೇವೆ ಕರ್ತನೆಪ್ಪ, ನಿನ್ನ ವಿಶೇಷವಾದ ಆ ಮಹಿಮೆಯು ಈ ಮಂಡಳಿ ಆವರಿಸಬೇಕು. ಇದನ್ನು ನೋಡುವಂಥ ಒಬ್ಬರು ಜೀವಿತಲ್ಲೂ ದೇವ ಎಲ್ಲರೂ ನಿನ್ನ ಅಧೀನಕ್ಕೆ ಬರಬೇಕು. ನಿನ್ನ ಆಶಯಕ್ಕೆ ಓಡಿಕೊಂಡು ಬರುವಂಥ ಮಕ್ಕಳಾಗಿ ನೀನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಯಾವುದೇ ವ್ಯಾಧಿ ಇರ್ಬೋದು, ಯಾವುದೇ ಸಂಕಟ ಇರ್ಬೋದು, ಯಾವುದೇ ಪರಿಸ್ಥಿತಿ ಇರ್ಬೋದು, ಆದರೆ ಯೇಸುವಿನ ಆ ಒಂದು ಆಶ್ರಯಕ್ಕೆ ಬರುವುದಾದರೆ, ಯೇಸುವಿನ ಪರಸ್ಪರ ಮರ ಹೊಕ್ಕಿರುವುದಾದರೆ ದೇವರು ಹೇಳ್ತಾನೆ, ನಾನು ನಿಮಗೆ ಬಿಡುಗಡೆ ಕೊಡ್ತೇನೆ, ನಾನು ನಿಮಗೆ ಆಶೀರ್ವಾದ ಮಾಡ್ತೇನೆ, ನಾನು ನಿಮ್ಮನ್ನು ಉದ್ಧರಿಸ್ತೇನೆ, ನಾನು ನಿಮ್ಮನ್ನು ಕಾಪಾಡುತ್ತೇನೆ ಎಂಬುದು. ಈ ಮೇರೆಗೆ ಪವಿತ್ರಾತ್ಮನೇ ನೀನು ಕಾಪಾಡಿದಕ್ಕಾಗಿ ಸ್ತೋತ್ರ. ಈ ಆರಾಧನೆ ಮುಖಾಂತರ ಅನೇಕರ ಜೀವಿತದಲ್ಲಿ ನೀನು ಕಟ್ಟುವುದಕ್ಕಾಗಿ ಸ್ತೋತ್ರ, ಅನೇಕರ ಜೀವಿತ ಬದಲಾಯಿಸದಕ್ಕಾಗಿ ನಾನು ಸ್ತೋತ್ರ. ಪರಿಶುದ್ಧಾತ್ಮನೇ, ಪ್ರಾರಂಭದ ಕಡತನಕ್ಕೆಲ್ಲ ಯೇಸುವೆ ನಿಮ್ಮ ಕಾಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು, ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್.
ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಹೇಳುವ, ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಯಾಕಂದರೆ ಕೊರಿಂಥದಲ್ಲಿ ನಾವು ನೋಡ್ತೇವೆ, ನೀವು ದೇವರ ಆಲಯವಾಗಿದ್ದೀರಲ್ಲ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾ, ನಿಮಗೆ ಗೊತ್ತಿಲ್ಲವೋ ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಾವು ದೇವರ ಆಲಯವಾಗಿದ್ದೇವೆ. ನಾವು ಹೌದು ಆಗಿರುವಾಗ ನಾವು ಖಂಡಿತವಾಗಿಯೂ ಇದರೊಳಗಿಂದ ಆತ್ಮದೊಳಗೆ ಆತನ ಪವಿತ್ರಾತ್ಮನ ಶಕ್ತಿಯನ್ನು, ಪವಿತ್ರಾತ್ಮನ ಆ ಒಂದು ಹೊಳೆಯನ್ನು ಆತನು ಬಿಡುಗಡೆ ಮಾಡುವಂತಹ ದೇವರಾಗಿದ್ದಾನೆ. ಅದಕ್ಕೋಸ್ಕರ ನಾವೆಲ್ಲರೂ ಕೈಗಳನ್ನು ತಟ್ಟುತ್ತಾ ಆತನ ನಾಮವನ್ನು ಈ ಸಮಯದಲ್ಲಿ ಕೀರ್ತಿಸುವ. ಥ್ಯಾಂಕ್ ಯು ಗಾಡ್ ರಾಜ. Holy Spirit, Jesus, Lord, hallelujah. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಜಲ 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 ಜೀವಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಓಡಿ ನಾವು ತಣಿಯದಂತೆ, ನಡೆದು ನಾವು ಬಳಲದಂತೆ. ಓಡಿ ನಾವು ತಣಿಯದಂತೆ, ನಡೆದು ನಾವು ಬಳಲದಂತೆ. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವಜಲ, ಇದು ದೇವರ
ಆತ್ಮನ ಬಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಜೀವ ಜಲ ಕರ್ತನಪ್ಪ, ಹೊರತೆಗಳಾಗಿ ಸ್ವಾಮಿ ಅಪ್ಪ. ಹೌದು ಕರ್ತನಪ್ಪ, ನೀನು ಯೋಹಾನ ಸುವಾರ್ತೆಯಲ್ಲಿ ಹೇಳಿದೆ ಸ್ವಾಮಿ, ಯಾರಿಗೆ ಬಾಯಾರಿಕೆ ಆಗಿದೋ ಅವರು ಬಂದು ಕುಡಿಯಲಿ ಎಂಬುದು ಸ್ವಾಮಿ. ದೇವ ನಿನ್ನ ಹೊಟ್ಟೆಯೊಳಗಿಂದ ಜೀವಧಾರೆಗಳು ಹೊರಡುವವು ಎಂಬುದು ಸ್ವಾಮಿ. ದೇವದ ಕರ್ತನಪ್ಪ ದೇವ, ಯಾರೋ ನಿನ್ನ ಹೌದು ಕರ್ತನಪ್ಪ ಈ ನೀರನ್ನು ಕುಡಿದವರು ದೇವ ಎಂದಿಗೂ ಅವರಿಗೆ ನೀರಡಿಕೆ ಆಗುವುದಿಲ್ಲ. ದೇವದು ಸ್ವಾಮಿ, ಇನ್ನು ಮುಂದೆ ಅವರು ನಿತ್ಯತ್ವವನ್ನು ಹೊಂದಿಕೊಳ್ಳುತ್ತಾರೆ ಎಂಬುದು ಹೇಳ್ತದೆ ಸ್ವಾಮಿ. ಹೌದು ಕರ್ತನಪ್ಪ, ಆ ರೀತಿಯಲ್ಲಿ ನಿನ್ನ ಒಂದು ನೀರನ್ನು ಕುಡಿದಾದರೆ, ನೀನು ಕೊಟ್ಟ ಮಹಿಮೆ ತುಂಬುದಾದರೆ ಸ್ವಾಮಿ ದೇವ, ನಮಗೆಂದಿಗೂ ಕರ್ತನಪ್ಪ ಈ ಲೋಕದಲ್ಲಿ ಯಾವುದೇ ಸಂಗತಿ ನಮ್ಮನ್ನು ಮುಟ್ಟುವುದಿಲ್ಲ ಕರ್ತನಪ್ಪ. ಯಾಕಂದ್ರೆ ಎಲ್ಲ ದುರಾತ್ಮನ ಸೇನೆಗಳನ್ನು ನಾಶ ಮಾಡೋದ ದೇವರು, ಎಲ್ಲ ಅಂಧಕಾರ ಶಕ್ತಿಗಳನ್ನು ನಾಶ ಮಾಡೋದ ದೇವರು ಅದು ನೀನಾಗಿದ್ದಿ ಕರ್ತನಪ್ಪ. ದೇವ ನಮಗೆ ಯಾವುದೇ ಒಂದು ದೇವ ಕುಂದಿಸಿಕೆ ಬರುವುದಿಲ್ಲ, ನಾವೇನು ಚಿಂತಿಸುವುದಿಲ್ಲ, ನಾವು ಓಡಿ ದಣಿಯುವುದಿಲ್ಲ, ನಾವು ಬಳಲಿ ಹೋಗುವುದಿಲ್ಲ ಸ್ವಾಮಿ. ನಮಗೆ ಹೊಸ ಬಲ, ಒಂದು ಯೌವನದ ಬಲ, ಒಂದು ಹದ್ದಿನಂತೆ ಸ್ವಾಮಿ ಹಾರಾಡುವಂತ ಬಲವನ್ನು ಕೊಡುವಂತ ದೇವರು ನೀನದಕ್ಕಾಗಿ ಸ್ತೋತ್ರ. ನಾವು ಕೇಳ್ತೇವೆ, ಯೇಸು ನನ್ನೊಂದಿಗಿರುವಾಗ ನಾವು ಭಯ ಪಡುವುದಿಲ್ಲ, ನಾವು ಹೆದರುವವರಲ್ಲ ಎಂಬುದು ಸ್ವಾಮಿ. Thank you, God Raja, Holy Spirit, Jesus, Lord. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನಗಾಗಿ ಯುದ್ಧ ಮಾಡಿ, ನನಗಾಗಿ ಯುದ್ಧ ಮಾಡಿ ಜಯವನ್ನು ನೀಡಿದನು, ಜಯವನ್ನು ನೀಡಿದನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದವನು ನನ್ನ ಕರ್ತನು. ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದವನು ನನ್ನ ಕರ್ತನು. ಮಾರ್ಪಡದ ನನ್ನನ್ನು, ಮಾರ್ಪಡದ ನನ್ನನ್ನು ಮಾರ್ಪಡಿಸಿದ ಯೇಸು, ಮಾರ್ಪಡಿಸಿದ ಯೇಸು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ಕತ್ತಲ ಕಣಿವೆಯಲ್ಲಿ ನಡೆವಾಗಲೂ ಬೆಳಕಾದ ನನ್ನೇಸು. ಕತ್ತಲ ಕಣಿವೆಯಲ್ಲಿ ನಡೆವಾಗಲೂ ಬೆಳಕಾದ ನನ್ನೇಸು. ಹೊಸ ಜೀವ, ಹೊಸ ಬಾಳು, ಹೊಸ ಜೀವ, ಹೊಸ ಬಾಳು ನನಗೆ ನೀಡಿದನು, ನನಗೆ ನೀಡಿದನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನಂಬಿದ ಮನುಷ್ಯರೆಲ್ಲ ಕೈ ಬಿಟ್ಟರು, ಕೈ ಬೀಳದಂತೆ ಕಾಪಾಡಿದ. ನಂಬಿದ ಮನುಷ್ಯರೆಲ್ಲ ಕೈ ಬಿಟ್ಟರು, ಕೈ ಬಿಡದಂತೆ ಕಾಪಾಡಿದ. ನನ್ನ ಕರೆದವ ನಂಬಿಗಸ್ತನು, ನನ್ನ ಕರೆದವ ನಂಬಿಗಸ್ತನು. ಕಡೆವರೆಗೂ ಕಾಯುವನು, ಕಡೆವರೆಗೂ ಕಾಯುವನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದವನು ನನ್ನ ಕರ್ತನು. ಕಹಿಯಾದ ನೀರನ್ನು ಸಿಹಿಯಾಗಿ
ಮಾರ್ಪಡಿಸಿದವನು ನನ್ನ ಕರ್ತನು. ಮಾರ್ಪಡದ ನನ್ನನ್ನು ಮಾರ್ಪಡದ ನನ್ನನ್ನು ಮಾರ್ಪಡಿಸಿದ ಯೇಸು, ಮಾರ್ಪಡಿಸಿದ ಯೇಸು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನಂಬಿದ ಮನುಷ್ಯರೆಲ್ಲ ಕೈ ಬಿಟ್ಟರು, ಕೈ ಬಿಡದಂತೆ ಕಾಪಾಡಿದ. ನಂಬಿದ ಮನುಷ್ಯರೆಲ್ಲ ಕೈ ಬಿಟ್ಟರು, ಕೈ ಬಿಡದಂತೆ ಕಾಪಾಡಿದ. ನನ್ನ ಕರೆದವ ನಂಬಿಗಸ್ತನು, ನನ್ನ ಕರೆದವ ನಂಬಿಗಸ್ತನು. ಕಡೆವರೆಗೂ ಕಾಯುವನು, ಕಡೆವರೆಗೂ ಕಾಯುವನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನಗಾಗಿ ಯುದ್ಧ ಮಾಡಿ, ನನಗಾಗಿ ಯುದ್ಧ ಮಾಡಿ ಜಯವನ್ನು ನೀಡಿದನು, ಜಯವನ್ನು ನೀಡುವನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ಯೇಸುವೆ, ನೀನು ಇರುವಾಗ ಕರ್ತನಪ್ಪ ಭಯವೇ ಇಲ್ಲ ಕರ್ತನಪ್ಪ ರಾಜ. ಹೌದು ಸ್ವಾಮಿ, ನೀನು ನಮ್ಮ ಪಕ್ಷ ಇರುವುದಾದರೆ ಸ್ವಾಮಿ, ದೇವ ಯೆಹೋಶುವನು ಹೇಳಿದೆ ಸ್ವಾಮಿ. ಹೌದು ಕರ್ತನಪ್ಪ, ನಾನು ನಿಮ್ಮ ಜೊತೆಯಲ್ಲಿ. ನೀವು ಖಾಲಿ ಹೊರಡಿರಿ, ಯುದ್ಧ ನಿಮ್ಮದಲ್ಲ, ಯುದ್ಧ ನನ್ನದು. ನೀವು ಸುಮ್ಮನೆ ನಿಂತುಕೊಂಡು ನೋಡಿರಿ ಎಂಬುದು ಹೇಳಿದೆ ಕರ್ತನಪ್ಪ ರಾಜ. ಹೌದು ಕರ್ತನಪ್ಪ, ನಮಗೋಸ್ಕರ ಯುದ್ಧ ಮಾಡೋದು ದೇವರು, ನಮಗೋಸ್ಕರ ಎಲ್ಲ ವೈರಿಗಳನ್ನು ಅಟ್ಟಿಸಿ ಅಟ್ಟಿಸಿ ದೇವ ನಾಶ ಮಾಡೋದು ದೇವರು ನೀನಾಗಿದ್ದೆ ಕರ್ತನಪ್ಪ ರಾಜ. ಹೌದು ಸ್ವಾಮಿ, ಆ ದಾವೀದನು ಆ ಯೆಹೋವನ ನಾಮದಲ್ಲಿ ಆ ಯೆಹೋವನ ಹೆಸರನ್ನಿತ್ತು ಎಲ್ಲ ಗೊಲ್ಯಾತನ ಎಲ್ಲ ಫಿಲಿಷ್ಟ ಸೈನ್ಯಗಳನ್ನು ನಾಶ ಮಾಡಿದ ನೋಡ್ತೇವೆ. ಆದರೆ ಯುದ್ಧ ಮಾಡಿದ ನೀನು ಸ್ವಾಮಿ. ದೇವದ ಕರ್ತನಪ್ಪ, ಯಾವಾಗ ದೇವದ ಸ್ವಾಮಿ ನಿನ್ನಲ್ಲಿ ದೇವ ಭರವಸೆ ಇಟ್ಟುಕೊಂಡು ನೀನು ಜೊತೆಯಲ್ಲಿ ಇರುವುದಾದ್ರೆ ಸ್ವಾಮಿ, ಎಲ್ಲ ಶತ್ರು ಪಾಳೆಗಳು ಅದು ನಾಶವಾಗಿ ಓಡಿ ಹೋಗುವುದು ಕರ್ತನಪ್ಪ. ಯಾಕಂದ್ರೆ ಸ್ವಾಮಿ, ಆ ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿಕೊಂಡು ಅಂತ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿಕೊಂಡು ಆ ಬಂಡೆಯಲ್ಲಿ ನೀರನ್ನು ಕೊಟ್ಟು ಸ್ವಾಮಿ, ಮೇಘ ಸ್ತಂಭ ಅಗ್ನಿ ಸ್ತಂಭ ಇದ್ದುಕೊಂಡು ಅವರನ್ನು ಕಾಪಾಡಿ ನಡೆಸಿಕೊಂಡು 40 ವರ್ಷಗಳು ಅವರ ಬಟ್ಟೆಯು ಜೀರ್ಣವಾಗಿಲ್ಲ, ಅವರ ಚಪ್ಪಲು ಸವೆಯಲಿಲ್ಲ, ಅವರನ್ನು ಪೋಷಿಸಿ ಸಂರಕ್ಷಣೆ ದೇವರೇ. ಅಂತ ಜೀವಂತುಳ್ಳ ದೇವರು ಇವತ್ತಿಗೂ ಅದ್ಭುತ ಮಾಡಲು ನೀನು ಶಕ್ತಿಯುಳ್ಳ ದೇವರಾಗಿದ್ದಿ ಕರ್ತನಪ್ಪ. ದೇವ, ಅದಕ್ಕೋಸ್ಕರ ನಾವು ಹೇಳ್ತೇವೆ ಸ್ವಾಮಿ ಅಪ್ಪ, ಅದಕ್ಕೋಸ್ಕರ ನಮ್ಮನ್ನು ಕೊಂಡಾಡ್ತೇವೆ, ಅದಕ್ಕೋಸ್ಕರ ನಾವು ಹೇಳ್ತೇವೆ ನಮ್ಮ ಆಶ್ರಯ ನೀನಾಗಿದ್ದಿ. ನಿನ್ನ ಪ್ರೀತಿಯು ಅದು ಕಡಿಮೆ ಆಗಲಿಲ್ಲ, ನಿನ್ನ ಪ್ರೀತಿ ಕಡಿಮೆ ಆಗಲಿಲ್ಲ ಸ್ವಾಮಿ. ನಮ್ಮ ಉಸಿರು, ನಮ್ಮ ಜೀವಿತ ಎಲ್ಲವನ್ನು ಪರಿಪೂರ್ಣ ಸಮರ್ಪಣೆ ಮಾಡ್ತಾ ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನು ತಗ್ಗಿಸಿಕೊಳ್ಳುವ. ನನ್ನ ಆಶ್ರಯವು ನೀನಾಗಿದ್ದುಕೊಂಡು ಆತನಿಗೆ ಸಮರ್ಪಣೆ ಮೊದಲಿಗೆ ಈ ಸಮಯದಲ್ಲಿ ಈ ಹಾಡನ್ನು ಆತನಿಗೆ ನಾವು ಒಪ್ಪಿಸಿಕೊಳ್ಳೋಣ. ಹೋಲಿ ಸ್ಪಿರಿಟ್ ಜೀಸಸ್, ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಗಾಡ್. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ 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 ಆರಾಧನೆ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದ
ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ. ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆರಾಧನೆ ಆರಾಧನೆ ಯಾವುದು ಕಾರ್ಯವು ಅದು ಸುಮಾರು ಆರಾಧನೆ ಆರಾಧನೆ ನನ್ನ ಆರಾಧನೆ. ಕಷ್ಟದ ದಿನದಿ ನನ್ನಾಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನದಿ ನನ್ನಾಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ಆರಾಧನೆ ಕಷ್ಟದ ಸಮಯದಲ್ಲಿ ಕಣ್ಣೀರಿನ ಸಮಯದಲ್ಲೂ ಆತನ ನಾವು ಆತನ ಧ್ವನಿಯನ್ನು ಬಿಡುಗಡೆ ಶಕ್ತನಾದ ದೇವರು. ಆರಾಧನೆ ಆರಾಧನೆ ಆರಾಧನೆ. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ. ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ. ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವರುವ ನೀನೇ. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವರುವ ನೀನೇ. ಆರಾಧನೆ ಆರಾಧನೆ ಅವೆಲ್ಲರೂ ಸಮಯದಲ್ಲಿ ಆತನ ಆರಾಧನೆ ಮಾಡೋಣ. ಯಾಕಂದ್ರೆ ಆರಾಧನೆ ಆತನ ಯೋಧೆ. ಯಾಕಂದ್ರೆ ವಾಕ್ಯ ಹೇಳ್ತದೆ, ಪ್ರೀತಿ ನಮಗೆ ಆತನ ಅಗಾಧವಾದ ಪ್ರೀತಿಯನ್ನು ತೋರಿಸಿದ್ದಾನೆ. ಆತನ ಅಗಮ್ಯವಾದ ಪ್ರೀತಿ ತೋರಿಸಿದ್ದಾನೆ. ಸಾಕು ಆತನ ಎಬ್ಬಿನೇಜರಾಗಿ, ಎಲ್ರೋಹಿಯಾಗಿ, ಯೆಹೋವ ಶಾಲಮಾಗಿ. ಆರಾಧನೆ ನಿನ್ನಿಂದಾದ ಕಾರ್ಯವು ಒಂದೂ ಇಲ್ಲ. ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾದ ಕಾರ್ಯವು ಒಂದೂ ಇಲ್ಲ. ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಆರಾಧನೆ 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 ಆರಾಧನೆ
ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ನಡೆಸುವ ನನ್ನ ಕರುಣೆ ಯೆಹೋವನು ನೀನೇ. ನನ್ನ ನಡೆಸುವ ನನ್ನ ಕರುಣೆ ಯೆಹೋವನು ನೀನೇ. ಆರಾಧನೆ ನಮ್ಮ ಕೈಯನ್ನು ಮೇಲೆ ಎತ್ತಿಕೊಳ್ಳುವ, ಯಾಕಂದ್ರೆ ನಾವು ಹೇಳುವ ಸಮಯದಲ್ಲಿ ಆತನಿಗೆ ಆರಾಧನೆ, ಆತನಿಂದ ಆಗುವಂತ ಕಾರ್ಯಗಳು ಒಂದೂ ಇಲ್ಲ. ಎಲ್ಲವನ್ನೂ ಆತನು ಮಾಡಲು ಶಕ್ತಿ ನಮ್ಮದು. ನಂಬುವ ಸಮಯದಲ್ಲಿ ನಾವು ನಂಬಿಕೆಯುಳ್ಳವರಾಗಿದ್ದುಕೊಂಡು ನಾವು ಕಣ್ಣುಗಳ ಮುಚ್ಚಿಕೊಳ್ಳುತ್ತಾ ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆರಾಧನೆ ಆರಾಧನೆ ಸಾನ್ನಿಧ್ಯದಲ್ಲಿ ಆತನೊಬ್ಬನ ಆರಾಧಿಸುವ, ಆತನೊಬ್ಬನ ನೋಡುವ, ಆತನ ಸಾನ್ನಿಧ್ಯಕ್ಕೆ ನಮ್ಮನ್ನು ಪರಿಪೂರ್ಣಪಡಿಸಿಕೊಡೋಣ. ಆತನ ಆಶ್ರಯಕ್ಕೆ ನಾವು ಓಡಿಕೊಳ್ಳುವ, ಆತನ ಸಾನ್ನಿಧ್ಯದಲ್ಲಿ ಆತನ ಅಪೇಕ್ಷಿಸುವ. ಓ ಯೇಸುವೇ, ದೇವನಿಗೆ ಸ್ತೋತ್ರ. ಅದ್ಭುತದಲ್ಲಿ ಅದ್ಭುತ ಮಾಡುವಂತ ದೇವರೇ, ಮಹಿಮೆಯಾಗಿ ನೀವು ತುಂಬಿಸುವಂತ ದೇವರೇ, ನಿನಗೊಬ್ಬನೇ ಆರಾಧಿಸುತ್ತೇವೆ ಸ್ವಾಮಿ. ನಿನ್ನ ಮಹಿಮೆಯನ್ನು ತುಂಬಿ ಸ್ವಾಮಿ, ನಿನ್ನ ಮಹಿಮೆಯನ್ನು ತುಂಬಿಸುತ್ತೇವೆ. ಎಲ್ಲ ಕಟ್ಟಲ್ಪಡೆಗಳು, ಎಲ್ಲ ರೀತಿಯ ಬಂಧನಗಳು, ಎಲ್ಲ ರೀತಿಯ ಆ ದುಷ್ಟಂತನಂತ ಅಡ್ಡಿಗಳು ಅದು ನೀಗಲ್ಪಡಲಿ. ಎಲ್ಲ ಸೈತನ ತೂಕುಗಳು ಮುರಿಯಲ್ಪಡಲಿ. ಎಲ್ಲ ಬಂಧನಗಳು, ಎಲ್ಲ ಯಾವ ಸಂಗತಿಗಳು ಆತನು ಅಡ್ಡಿಪಡಿಸಿದನು ಅದೆಲ್ಲವೂ ಸುಗಮವಾಗಿ ದಾರಿ ತೆರೆಯಲ್ಪಡಲಿ. ಆತನಿಗೋಸ್ಕರ ದೇವರ ಸಾನ್ನಿಧ್ಯಕ್ಕೆ, ದೇವರ ಆಶ್ರಯಕ್ಕೆ, ದೇವರ ಆಶ್ರಯಕ್ಕೆ ನಾವು ಬರಬೇಕಾದ್ರೆ ಆತನು ನಮ್ಮ ಪ್ರಾರ್ಥನೆ, ನಮ್ಮ ದೇವರಿಗೆ ಸ್ತೋತ್ರ ತಿಳಿಸು. ಕರ್ತ ನಿಮಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿಮಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ದೇವರು ನಿನ್ನ ನಡೆಸಕ್ಕಾಗಿ ಸ್ತೋತ್ರ, ನಮ್ಮ ಜೊತೆಲಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನೇ, ನಾವು ನಂಬುತ್ತೇವೆ ಸ್ವಾಮಿ, ನಿನ್ನಿಂದ ಆಗದಂತ ಕಾರ್ಯಗಳು ಒಂದೂ ಇಲ್ಲ. ಹೌದು ಸ್ವಾಮಿ, ಎಲ್ಲವನ್ನು ಮಾಡೋ ಶಕ್ತ ದೇವರು ಸ್ವಾಮಿ. ಅಪ್ಪ, ಈ ಆಹಾರವನ್ನು ವೀಕ್ಷಿಸುವಂತ ಪ್ರತಿಯೊಂದು ಕುಟುಂಬದಲ್ಲೂ ನೀನು ಸಾಧ್ಯವನ್ನು ಮಾಡಾಗಿ ತೋರಿಸಿದ್ದಿ ಕರ್ತನಪ್ಪ. ಎಲ್ಲವರ ಕಣ್ಣೀರು, ಅವರ ದುಃಖ ವೇದನೆಗಳನ್ನು ಸ್ವಾಮಿ ನೀನು ನಿವಾರಿಸಕ್ಕಾಗಿ ಸ್ತೋತ್ರ. ಮುಂದಿನ ಸಮಯದಲ್ಲಿ ಸೇವಕರ ಮುಖಾಂತರ ವಾಕ್ಯದಲ್ಲಿ ಮಾತನಾಡುವಾಗ ಆ ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ವಾಕ್ಯಗಳು ಒಬ್ಬರ ಜೀವಿತದಲ್ಲೂ ಸ್ವಾಮಿ ಅದು ಕಾರ್ಯಗತವಾಗಲಿ ಸ್ವಾಮಿ. ಒಂದು ಕುಟುಂಬಗಳು ಸ್ವಾಮಿ ನಿನಗೋಸ್ಕರ ಪರಿಶುದ್ಧಾತ್ಮನೆ ಪ್ರಜ್ವಲಿಸುವ ಪಾದದಲ್ಲಿ ದೇವ ಪ್ರತಿಯೊಂದು ಮಹಿಮೆಯಿಂದ ತುಂಬಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಪ್ರಾರಂಭದ ಕರ್ತನಕ್ಕೆ ಎಲ್ಲವನ್ನೂ ಯೇಸುವೆ ನಿಮ್ಮ ಕಾಳಗೆ ಒಪ್ಪಿಸಿಕೊಡ್ತಾ ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾನು ಧ್ಯಾನ ಮಾಡುತ್ತೆ ಸಂದೇಶವನ್ನು ನಿನ್ನ ಪವಿತ್ರಾತ್ಮಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿಕೊಂಡು ಇವತ್ತಿನ ಸಂದೇಶ ಮುಖಾಂತರವಾಗಿ ನಿನ್ನ ಜನಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. 2 Corinthians ಚಾಪ್ಟರ್ 6 verse 1. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸ್ತೇವೆ. ಅಪೊಸ್ತಲ ಪೌಲನು ಈ ಕುರಿತ ಬಗ್ಗೆ ಹೀಗೆ ಹೇಳ್ತಾನೆ, ನಾವು ಆತನೊಂದಿಗೆ
ಅಂದರೆ ಯೇಸು ಕ್ರಿಸ್ತನೊಂದಿಗೆ ಕೆಲಸ ನಡೆಸೋರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಎಂದು ಎಚ್ಚರಿಸ್ತೇವೆ. ಈ ವಾಕ್ಯದಲ್ಲಿ ದೇವರ ಕೃಪೆ ಎಂದರೆ ಏನು ಮತ್ತು ಆ ಕೃಪೆಯನ್ನು ಏಕೆ ವ್ಯರ್ಥಪಡಿಸಬಾರದು, ಅದು ಹೇಗೆ ಉಪಯೋಗ ಮಾಡಬೇಕೆಂಬುದಾಗಿ ಕೆಲವೊಂದು ಸಂಗತಿಗಳನ್ನು ವಿವರ ನೋಡ್ತೇವೆ. ಮೊದಲು ನೋಡ್ತೇವೆ ದೇವರ ಕೃಪೆಯು ಉಂಟುಂಬುದಾಗಿ ಪಾಪವನ್ನು ಮಾಡುವವರು ಆಗಬಾರದು. ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 4ರಿಂದ 6ನೇ ವಾಕ್ಯ ತನಕ. ರೋಮನ್ಸ್ ಚಾಪ್ಟರ್ 2 ವರ್ಸ್ 4 to 6. ಆತನ ಅಪಾರವಾದ ದಯ, ಸಹನ, ದೀರ್ಘಶಾಂತಿಗಳನ್ನು ಅಸಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತೆಂಬುದು ನಿನಗೆ ಗೊತ್ತಿಲ್ಲವೇ? ಇಲ್ಲಿ ಕೃಪೆ ಎಂಬ ಪದ ಅರ್ಥವಾಗಿದೆ ಅಪಾರವಾದ ದಯ, ಸಹನ, ದೀರ್ಘಶಾಂತಿ. ಇದಕ್ಕೆ ಕೃಪೆ ಮತ್ತು ಉಪಕಾರ ಇದು ದೇವರ ಗುಣವಾಗಿದೆ, ಇದು ಕೃಪೆ ಆಗಿದೆ. ಅಪ್ಪಳ ಈ ಕೃಪೆಯನ್ನು ನೀನು ಅಸಡೆ ಮಾಡುತ್ತೀಯಾ ಎಂಬುದಾಗಿ ಅಪೊಸ್ತಲ ಪೌಲನು ಇಲ್ಲಿ ರೋಮಾಪುರದ ವಿಶ್ವಾಸಿಗೆ ಇಲ್ಲಿ ಹೇಳುತ್ತಾನೆ. 5ನೇ ವಾಕ್ಯದಲ್ಲಿ ನೋಡ್ತೇವೆ, ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪ ಇಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ನಾವಿದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಇಲ್ಲಿ ಅಪೊಸ್ತಲನು ಅತಿ ಸ್ಪಷ್ಟವಾಗಿ ಹೇಳ್ತಾರೆ, ಇದು ದೇವರ ಕೃಪೆ ಎಂದರೆ ಅದು ಅಪಾರವಾದ ದಯೆ, ಕರುಣೆ, ದೀರ್ಘಶಾಂತಿ, ಸಹನೆ, ಆತನ ಉಪಕಾರ, ಇದು ದೇವರ ಕೃಪೆ ಆಗಿದೆ. ಈ ಕೃಪೆ ದೇವರು ಕೊಡಲ್ಪಟ್ಟಿದ್ದೆಂಬುದಾಗಿ ಇದರ ಅರ್ಥ ಆ ಕೃಪೆ ನಮಗೆ ದೇವರು ಕೊಡಲ್ಪಟ್ಟ ಉದ್ದೇಶ. ಯಾಕಂದರೆ ಪೌಲನು ಹೇಳ್ತಾನೆ, ಪಾಪವನ್ನು ಪಶ್ಚಾತ್ತಾಪಟ್ಟುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಅಥವಾ ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಆತನ ವಾಕ್ಯಕ್ಕೆ ವಿಧೇಯರಾಗಲಿಕ್ಕೆ ಈ ಕೃಪೆಯು ಪ್ರತಿಯೊಬ್ಬರು ಪ್ರೇರಣೆ ಮಾಡ್ತಿದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಆದರೆ ಈ ಕೃಪೆಯನ್ನು ಯಾರೂ ಅದನ್ನು ವ್ಯರ್ಥ ಮಾಡಬಾರ್ದು. ವ್ಯರ್ಥ ಮಾಡುವುದಾದರೆ ಕೃಪೆ ಉಂಟು ಎಂಬುದನ್ನು ಪಾಪ ಮಾಡುವುದಾದರೆ ಆ ಪಾಪಕ್ಕೆ ಶಿಕ್ಷೆ ಉಂಟು. ದೇವರು ಪಾಪ ಮಾಡಿಕೊಂಡು ಶಿಕ್ಷೆ ಕೊಡುವುದಿಲ್ಲ, ಅದು ತುಂಬ ತಾಳಿಕೊಳ್ಳುತ್ತೆ, ಅದು ದೇವರ ಕೃಪೆ ಆಗಿದೆ. ಅದೇ ರೀತಿ ಕೃಪೆ ಉಂಟು ಎಂಬುದೇ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿಶ್ವಾಸಿ ನಿರಂತರ ತಾನು ಪಾಪದಲ್ಲಿ ಜೀವಿಸುವುದಾದರೆ, ಪಾಪಕ್ಕೆ ಗುಲಾಮರಾಗುವುದಾದರೆ, ಪಾಪದ ಜೀವಿತವನ್ನು ಬಿಟ್ಟು ಬಿಡಿದರೆ ಅಪೊಸ್ತಲನ ಆ ಕೃಪೆಯು ಅವನಿಗೆ ಪಶ್ಚಾತ್ತಾಪ ಸಿಗ ಕೊಡುತ್ತದೆ. ಆದರೆ ಆತನು ವ್ಯರ್ಥ ಮಾಡುವುದರೆ ಆತನ ಅವಿಧೇಯತೆ ತಕ್ಕ ಹಾಗೆ ದೇವರ ಕೋಪವನ್ನು ಕೂಡಿಕೊಳ್ಳುತ್ತಾನೆ. ಮತ್ತು ದೇವರ ಕೋಪವು ಯಾರು ಅವಿಧೇಯರಾಗುತ್ತಾರೆ ಅವರ ಮೇಲೆ ದೇವರ ಕೋಪ ಬರ್ತದೆ, ಅವರ ಮೇಲೆ ಕಷ್ಟ ಸಂಕಟ ಬರುತ್ತವೆ ಎಂಬುದಾಗಿ ಇಲ್ಲಿ ಅಪೊಸ್ತಲನು ಎಚ್ಚರಿಕೆ ಕೊಡುತ್ತಾನೆ. ಅದು ಯಾರು ಕೃಪೆಯನ್ನು ಅನುಸರಿಸಿ ದೇವರ ವಾಕ್ಯ ವಿಧೇಯರಾಗ್ತಾರೆ ಅವರಿಗೆ ಪ್ರತಿಫಲ ಸಿಗ್ತದೆ ಎಂಬುದಾಗಿ ನಾವು 7ನೇ ವಾಕ್ಯದಿಂದ 11ನೇ ವಾಕ್ಯ ತನಕ ನೋಡೋಪ್ರೆ, ಯಾರು ಪ್ರಭಾವ, ಮಾನ, ನಿರ್ಲಯತೆಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೆಸಗೊಳ್ಳದು ಮಾಡುತ್ತಾರೋ ಅವರಿಗೆ ನಿತ್ಯ ಜೀವನ ಕೊಡುವನು. ಅಪೊಸ್ತಲನು ಯಾರು ಈ ಕೃಪೆಯನ್ನು ಉಪಯೋಗ ಮಾಡಿಕೊಂಡು ದೇವರಿಗೆ ಪಶ್ಚಾತ್ತಾಪಟ್ಟುಕೊಂಡು ಯೇಸು ನಂಬಿ ನೀಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತಾರೋ ಅವರಿಗೆ ದೇವರ ಕೃಪೆಯು ನಿತ್ಯ ಜೀವನ ಕೊಡುತ್ತದೆ ಎಂಬುದಾಗಿ ಅಪೊಸ್ತಲನು ಇಲ್ಲಿ ಹೇಳುತ್ತಾನೆ. 8ನೇ ವಾಕ್ಯ ನೋಡ್ತೇವೆ, ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸ್ತಾರೋ ಅವರಿಗೆ ಕೋಪ, ರೌದ್ರಗಳು ಬರುವು. ಕೆಟ್ಟದ್ದು ನಡೆಸುವ ಪ್ರತಿಯೊಬ್ಬ ನರ ಪ್ರಾಣಿಗೆ ಕಷ್ಟವು, ಸಂಕಟವು ಬರುವವು. ಯೆಹೂದ್ಯರಿಗೆ ಮೊದಲು, ಅನಂತರಿಗೆ ಗ್ರೀಕರಿಗೆ ಸಹ. ಇಲ್ಲ ಅಪೊಸ್ತಲನು ಈಗ ಹೇಳ್ತಾನೆ, ಕೃಪೆ ಉಂಟು, ದೇವರು ತುಂಬ ದಯಾಳು, ಕೃಪಾಳು, ದೀರ್ಘ ತಾಳ್ಮೆಯುಳ್ಳವನು ಎಂದು ಎನಿಸಿಕೊಂಡು ಆ ಕೃಪೆ ಉಂಟು ಮತ್ತು ಯಾರು ಪಾಪ ಮಾಡ್ತಾರೋ ಆ ಪಾಪಕ್ಕೆ ಯಾರು ಪಶ್ಚಾತ್ತಾಪ ಪಡೆದಲೋ ಆ ಕೃಪೆ ಅವರಿಗೆ ಬರ್ತದೆ. ಅಂದರೆ ದೇವರ ಕೋಪ ಅಂದರೆ ಕ್ರೋಧ ಅವರ ಮೇಲೆ ಬರ್ತದೆ. ಪಾಪ ಮಾಡೋರ ಮೇಲೆ ದೇವರ ಕೋಪ ಬಂದವರಿಗೆ ಕಷ್ಟ ಸಂಕಟ ಬರ್ತದೆ. ಹಾಗಾದರೆ ಅಪೊಸ್ತಲನು ದೇವರ ಕೃಪೆ ನಮ್ಗೆ ಕಳ್ಪಟ್ಟಿದೆ, ಪಾಪದಲ್ಲಿ ಜೀವಿಸಲಿಕ್ಕಲ್ಲ, ಆ ಕೃಪೆ ಕಳ್ಪಟ್ಟಿದೆ ದೇವರ ವಿಧೇಯರಾಗುವುದಕ್ಕೆ. ಮುಂದೆ ನಾವು ನೋಡ್ತಾ 9ನೇ ವಾಕ್ಯದಿಂದ 10ನೇ ವಾಕ್ಯದಲ್ಲಿ, ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವ, ಮಾನವು, ಮನಶಾಂತಿ ಉಂಟಾಗು. ಯೆಹೂದ್ಯರಿಗೆ ಮೊದಲು, ಅನಂತರಿಗೆ ಗ್ರೀಕರಿಗೆ ಸಹ ದೇವರಿಗೆ ಪಕ್ಷಪಾತವಿಲ್ಲ. ಅತಿ ಸ್ಪಷ್ಟ ಈ ದೇವರ ಕೃಪೆಯನ್ನು ಉಪಯೋಗ ಮಾಡಿಕೊಂಡು ಯಾರು ದೇವರ ವಾಕ್ಯ ವಿಧೇಯರಾಗಿಕೊಂಡು ಒಳ್ಳೆಯದನ್ನು ಮಾಡ್ತಾರೋ ಅವರಿಗೆ ದೇವರ ಕೃಪೆಯು ಅವರಿಗೆ ಪ್ರಭಾವ, ಮಾನ, ಮನಶಾಂತಿ ಕೊಡುತ್ತದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಕೋರಿದೊರಿಸಿ ಹೇಳ್ತಾನೆ, ದೇವರ ಕೃಪೆ ನಿಮ್ಗೆ ಕೊಟ್ಟಿದೆ, ಅದನ್ನು ಅಪಾರವಾದ ದಯೆಯಲು ಆಗಿದ್ದಾನೆ, ಕರುಣಾಳು ಆಗಿದ್ದಾನೆ, ತುಂಬ ದೀರ್ಘಶಾಂತನು, ಸಹನ, ಉಪಕಾರ, ಈ ಕೃಪೆಯನ್ನು ಉಂಟೆಂಬುದಾಗಿ ಇದನ್ನು ವ್ಯರ್ಥ ಮಾಡಬಾರ್ದು. ವ್ಯರ್ಥ ಮಾಡುವುದಾದರೆ ಆ ಕೋಪ ಬರ್ತದೆ,
ಪಶ್ಚಾತ್ತಾಪ ಪಡೆದವರಲ್ಲಿ ದೇವರ ಕಷ್ಟ ಬರ್ತದೆ, ಸಂಕಟ ಬರ್ತದೆ. ಅದೇ ಕೃಪೆಯನ್ನು ಉಪಯೋಗ ಮಾಡಿಕೊಂಡು ಅವರು ವಿದ್ಯಾರ್ಥಿಗಳು ಅವರಿಗೆ ಪ್ರಭಾವ, ಮಾನ, ಮನಃಶಾಂತಿ, ನಿತ್ಯ ಜೀವ ಕೊಡ್ತದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಹಾಗಾದರೆ ಇವತ್ತು ಪ್ರಿಯ ದೇವರ ಆತ್ಮನಲ್ಲಿ ಹೇಳ್ತಾನೆ ಪ್ರಿಯರೇ, ಇವತ್ತು ಅನೇಕರು ತಮ್ಮ ಜೀವಿತದಲ್ಲಿ ಪ್ರಿಯರೇ ಆಶೀರ್ವಾದ ಬೇಕೆಂದು ಬಯಸುತ್ತೀರಿ ಪ್ರಿಯರೇ, ಆದರೂ ನಿಮ್ಮ ಜೊತೆ ಆಶೀರ್ವಾದ ಕಂಡುಕೊಳ್ಳುವುದಿಲ್ಲ. ಕಾರಣ ಅಷ್ಟೇ ಪ್ರಿಯರೇ, ನೀವು ದೇವರ ಕೃಪೆ ಉಂಟು ಎಂಬುದಾಗಿ ಹೇಗೆ ಜೀವನ ಮಾಡೋ ತೊಂದರೆ ಇಲ್ಲ ಎಂಬುದಾಗಿ ಎನಿಸಿಕೊಂಡು ನೀವು ಪಾಪದಲ್ಲಿ ಜೀವಿಸಿದ್ದಾರೆ ಪ್ರಿಯರೇ, ನಿಮಗೆ ಆಶೀರ್ವಾದ ಬರುವುದಿಲ್ಲ. ದೇವರ ಕೃಪೆ ಉಂಟು ಎಂಬುದೇ ಹೇಗೆ ಆ ಕೃಪೆಯನ್ನು ಉಪಯೋಗ ಮಾಡಿಕೊಂಡು ಆ ಪಾಪದ ಮೇಲೆ ಜಯವನ್ನು ಹೊಂದಿಕೊಂಡು ಪಾಪದಿಂದ ಬಿಟ್ಟು ದೇವರ ವಾಕ್ಯ ವಿಧೇಯರಾಗಿದ್ದರೆ ಮಾತ್ರ ದೇವರ ಕೃಪೆ ನಿಮಗೆ ಆಶೀರ್ವಾದ, ಬಿಡುಗಡೆ, ಸಮಾಧಾನ, ಪ್ರಭಾವ, ಮಾನ, ನಿತ್ಯ ಜೀವ ಕೊಡ್ತಂದೆ ಅಪೊಸ್ತಲನು ಅತಿ ಸ್ಪಷ್ಟವಾಗಿ ವಿವರಿಸ್ತಾನೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಮತ್ತು 15 ಮತ್ತು 16ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 6:1 and verse 15 and 16 ವರ್ಸ್. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು, ಎಂದಿಗೂ ಇರಬಾರದು. ಅತಿ ಸ್ಪಷ್ಟನೆ. ಹಾಗಾದರೆ ಏನು ಹೇಳೋಣ? ದೇವರು ತುಂಬ ಕೃಪಾಳು, ತುಂಬ ದೀರ್ಘ ತಾಳ್ಮೆಯುಳ್ಳವನು, ತುಂಬ ಕರುಣಾಳು, ತುಂಬ ಸಹನವುಳ್ಳವನು. ಆತನು ಕೂಡಲೇ ಕೋಪಿಸುವನಲ್ಲ. ಬರೀ ಆ ಕೃಪೆ ಉಂಟು ಪಾಪವನ್ನು ಮಾಡಬಹುದು? ಎಲ್ಲ ಪಾಪವನ್ನು ಮಾಡಬಾರ್ದು. ಯಾಕೆ ಮಾಡಬಾರ್ದು? ಬರೀ 15-16 ವಾಕ್ಯ ನೋಡ್ತಾನೆ. ಹಾಗಾದರೇನು ನಾವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪಾಧೀನರಾಗಿದೆ ಎಂದು ಪಾಪವನ್ನು ಮಾಡಬಹುದು? ಎಂದಿಗೂ ಮಾಡಬಾರ್ದು. ನೋಡಿ, ಧರ್ಮಶಾಸ್ತ್ರದಲ್ಲಿ ಪಾಪ ಮಾಡಿರುವವರಿಗೆ ಅವು ಪಾಪ ಪಶ್ಚಾತ್ತಾಪಕ್ಕೆ, ಅದು ಪಾಪ ಪ್ರಾಯಶ್ಚಿತ್ತಕ್ಕೆ ಕುರಿ ಮರಿಯಲ್ಲ ಅವರಿಗೆ ಕ್ರಯ ಕೊಡಲಿತ್ತು. ಇವತ್ತು ಕೃಪೆ ಎಂದರೆ ಎಷ್ಟು ಪಾಪ ಮಾಡಿದರೂ ಸಹ ದೇವರ ಹತ್ತಿರ ನೀವು ಸಮಯನ ಕೊಡುತ್ತಾರೆ. ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ನಿಮ್ಮ ಪಾಪನ ಪುಕ್ಕಟೆಯಾಗಿ ಯಾವ ಕ್ರಯ ಕೊಡಬಹುದ? ಇಷ್ಟೇ, ನೀವು ಪಾಪಿ, ನಾನು ಈ ಪಾಪ ಮಾಡಿದ್ದೇನೆ ತಂದೆ ದೇವರೇ, ನನ್ನನ್ನು ಕ್ಷಮಿಸು ಎಂಬುದಾಗಿ ನೀವು ಬೇಡಿಕೊಳ್ಳುವಾಗ ತಂದೆ ದೇವರು ಯೇಸು ರಕ್ತದಿಂದ ನಿಮ್ಮ ಪಾಪವನ್ನು ಶುದ್ಧೀಕರಿಸುತ್ತಾನೆ. ಅದು ಅಲ್ಲಂಬಿಕೆಯಲ್ಲಿ ಪಾಪ ಮಾಡುವವನಿಗೆ ಪ್ರಾಯಶ್ಚಿತ್ತ ಆಗಬೇಕಾದ್ರೆ ಅವರು ಯಾಜಕರು ನೇಮಿಸಿದಾಗೆ ಕುರಿ ಮರಿಯೋ ಅಥವಾ ಬೇರೆ ಅಂದರೆ ಅದಕ್ಕೆ ಅವರು ಕ್ರಯ ಕೊಡಲಿಕ್ಕಿತ್ತು. ಇವತ್ತು ಕೃಪೆ ಉಂಟು, ಅದಕ್ಕೆ ಏನು ಕ್ರಯ ಕೊಡಲಿಕ್ಕಿಲ್ಲ. ಅದೇ ಅಪೊಸ್ತಲನು ಹೇಳ್ತಾನೆ, ಈ ಕೃಪೆ ಉಂಟು ಮತ್ತು ಪಾಪವನ್ನು ಮಾಡ್ಬೋದು, ಎಂದಿಗೂ ಮಾಡಬಾರ್ದು. ಯಾಕಂದರೆ 16ನೇ ವಾಕ್ಯ ನೋಡ್ತೇವೆ, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿರಿ. ನಿಮಗೆ ಗೊತ್ತಿಲ್ಲವೋ, ಪಾಪಕ್ಕೆ ದಾಸರಾದರೆ ಮರಣೆಯ ಫಲ. ಅಪೊಸ್ತಲನೇ ನಿಮಗೆ ಆರಿಸಿಕೆ ಉಂಟು. ನೀವು ಯಾರಿಗೆ ನೀವು ಪಾಪಕ್ಕೆ ದಾಸರಾದರೆ ನೀವು ಸೈತಾನನು ಆದಿಯಿಂದ ಪಾಪ ಮಾಡುವನಾಗಿದ್ದಾನೆ, ಪಾಪ ಮಾಡುವ ಸಹಿತ ಹುಟ್ಟಿದವನಾಗಿದ್ದಾನೆ ಎಂಬುದಾಗಿ 1ನೇ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಈಗ ನೀವು ಸ್ವೇಚ್ಛೆಯಿಂದ ನೀವು ಪಾಪವನ್ನು ಮಾಡುವುದಾದರೆ ನೀವು ಪಾಪಕ್ಕೆ ದಾಸರಾಗ್ತೀವಿ ಮತ್ತು ಪಾಪ ನಿಮಗೆ ಕೊಡುವ ಪ್ರತಿಫಲ ಮರಣ ಅಂತ. ನೀವು ಎಷ್ಟು ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಂಡು ನೀವು ಪುನಃ ಪಾಪವನ್ನು ಮಾಡುವುದಾದರೆ ಮತ್ತು ಪಾಪಕ್ಕೆ ನೀವು ಗುಲಾಮರಾಗುವುದಾದರೆ ನೀವು ಮಾಡಿದ ಪಾಪದ ನಿಮಿತ್ತ ನಿಮಗೆ ಆತ್ಮಿಕ ಜೀವಿತಕ್ಕೆ ಮರಣ ಬರ್ತದೆ. ಮರಣ ಅಂದರೆ ದೇವರ ಪ್ರಸನ್ನತೆಯನ್ನು ಕಳೆದುಕೊಳ್ಳುತ್ತೀರಿ. ನಿಮಗೆ ಮನಸ್ಸಿಗೆ ಅಸಮಾಧಾನ, ನಿರಾಸೆ, ಜಿಗುಪ್ಸೆ ಬರ್ತವೆ. ಆನಂತರ ಕಷ್ಟ, ಸಂಕಟ, ರೋಗ, ನಾನಾ ವಿಧದ ಸೈತಾನನ ಆಕ್ರಮಣ ಮಾಡುತ್ತಾನೆ. ಮತ್ತು ಇದೇ ರೀತಿಯಲ್ಲಿ ಆ ಕಡಿತನಕ ಆ ಪಾಪಕ್ಕೆ ಪಶ್ಚಾತ್ತಾಪ ಪಡದೆ ಅದೇ ರೀತಿಯಲ್ಲಿ ಜೀವಿಸಿದರೆ ನೀವು ನಿತ್ಯ ರಕ್ಷಣೆಯನ್ನು ಸಹ ಕಳೆದುಕೊಳ್ಳುವ ಚಾನ್ಸ್ ಉಂಟು. ಪಶ್ಚಾತ್ತಾಪ ಪಡದೆ ಪಾಪ ಬಿಟ್ಟು ಬಿಡದೆ ಹೋದರೆ. ಆದರೆ ಅದೇ ಕಪ್ಪಲೆ ಪಾಪ ಎಂಬ ದಾಸರದೇ ಮರಣೆಯ ಫಲ, ಅದೇ ನಂಬಿಕೆ ಎಂಬ ವಿಧೇಯತೆ ದಾಸರದೇ ನೀತಿಯ ಫಲ. ಹಾಗಾದರೆ ಯೇಸು ನಂಬಿಕೆ ಇಡೋದ್ರ ಮೂಲಕ ನೀತಿವಂತರಾಗಿದ್ದೀರಿ ದೇವರ ಕೃಪೆಯಿಂದ. ಅದೇ ಇನ್ನೂ ನೀವು ನೀತಿವಂತರಾಗಿ ಜೀವನ ಮಾಡಲಿಕ್ಕೆ ದೇವರ ಮೇಲಿನ ನಂಬಿಕೆಯಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗೋದಕ್ಕೆ ನೀವು ಒಪ್ಪಿಸಿಕೊಡುವುದಾದರೆ ಅದು ದಾಸರಾದರೆ ನೀವು ನೀತಿವಂತರಾಗ್ತೀರಿ. ನೀತಿಯ ಫಲವು ನಿಮಗೆ ಸಿಗ್ತದೆ. ಮತ್ತು ನೀತಿವಂತನ ದೇವರು ಆಶೀರ್ವಾದ ಮಾಡ್ತಾನೆ. ನೀತಿವಂತನಿಗೆ ಕಷ್ಟಗಳು ಸಂಭವಿಸಿದವರು ಅವರನ್ನು ಬಿಡುಗಡೆ ಕೊಡ್ತಾನೆ. ಈ ರೀತಿ ನೀತಿವಂತರಾಗ್ತೀರಿ. ನೀತಿಯ ಫಲಗಳಾದ 9 ಫಲಗಳು ನಮ್ಮಲ್ಲಿ ತೊಡಲ್ಪಡುತ್ತೆ. ಈ ರೀತಿ ಪ್ರೇರೆ ಈ ಕೃಪೆಯನ್ನು ಕೊಡಲ್ಪಟ್ಟಿದೆ ಎಂಬುದಾಗಿ ನೀವು ಅದು ಪಾಪಕ್ಕೆ ಉಪಯೋಗ ಮಾಡಬಾರ್ದು. ಪಾಪಕ್ಕೆ ಉಪಯೋಗ ಮಾಡಿದರೆ ದೇವರ ಕೃಪೆಯು ನಿಮಗೆ ಶಿಕ್ಷೆಗೆ ಒಳಪಡಿಸ್ತದೆ. ದೇವರ ಕೋಪ ನಿಮ್ಮಲ್ಲಿ ಬರ್ತದೆ. ಅದೇ ಕೃಪೆಯನ್ನು ವಿಧೇಯತೆ ಉಪಯೋಗಿಸಿದರೆ ಆ ಕೃಪೆ ನಿಮಗೆ ನೀತಿವಂತನಾಗಿ ಮಾಡ್ತದೆ, ಆಶಯವನ್ನು ತರುತ್ತದೆ, ಮತ್ತು ಸಮಾಧಾನ, ಸಂತೋಷ, ನಿತ್ಯ ಜೀವ ಕೊಡ್ತದೆ, ಪ್ರಭಾವವನ್ನು ಕೊಡ್ತದೆ, ಮಾನವ ಕೊಡ್ತದೆ ಎಂಬುದರಲ್ಲಿ ಅಪೊಸ್ತಲನಲ್ಲಿ ಅತಿ ಹೆಚ್ಚಾಗಿ ಇಲ್ಲಿ ಬರೆಯುತ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ. ರೋಮಾಪುರದವರಿಗೆ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ರೋಮನ್ಸ್ 8:13.
ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದ್ದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸವನ್ನು ನಾಶ ಮಾಡುವುದರೆ ಜೀವಿಸುವಿರಿ. ಪುನಃ ಅತಿ ಸ್ಪಷ್ಟ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೀರಿ, ನೀಲಿ ಮುಳಿ ದೀಸ ಅಂದ್ಕೊಂಡಿದ್ದೀರಿ, ಪ್ರತಿ ಆದಿತ್ಯ ಸಭೆಗೆ ಬರ್ತೀರಿ, ಸಭೆಯಲ್ಲಿ ನೀವು ಸಂದೇಶವನ್ನು ಕೇಳುತ್ತೀರಿ, ಟಿ ವಿ ಮಾಧ್ಯಮ ಸಂದೇಶ ಕೇಳ್ತೀರಿ, ಆದರೂ ನಿಮ್ಮ ಶರೀರ ಭಾವ ಪ್ರಕಾರ ನಡೀತೀರಿ. ಅಂದರೆ ಶರೀರ ಭಾವ ಅಂದರೆ ಶರೀರ ಭಾವದ ಆ ಪಾಪಕ್ಕೆ ದಾಸ ನಡೀತೀರಿ. ಅತಿ ಸ್ಪಷ್ಟ ಅಂದರೆ ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ಅಂದರ್ಥ ನೀವು ಇದಕ್ಕೆ ನಂಬಿಕೆ ಇಟ್ಟಿದ್ದೀರಿ, ನೀರು ಮುಳಿ ತಂದುಕೊಂಡಿದ್ದೀರಿ, ಸಭೆಗೆ ಬರುತ್ತೀರಿ, ರೊಟ್ಟಿ ಪಾಲುಗಳು ಹಾಕ್ತೀರಿ, ಆದರೆ ನಿಮ್ಮ ಶರೀರಾದ ಸ್ವಭಾವವನ್ನು ಅದನ್ನೇ ಅನುಸರಿಸಿಕೊಂಡು ಆ ಪಾಪಕ್ಕೆ ದಾಸರಾಗುವುದೇ, ಆ ಪಾಪಕ್ಕೆ ಪಶ್ಚಾತ್ತಾಪಡದಿದ್ದರೆ, ಆ ಪಾಪದಲ್ಲಿ ಬಿಟ್ಟು ಬಿಡಿದರೆ ನೀವು ಪರಲೋಕಕ್ಕೆ ಹೋಗುವುದಿಲ್ಲ ಎಂಬುದೇ ಇದು ಅರ್ಥವಾಗಿದೆ. ಅಪೊಸ್ತಲನ ಗಲಾತ್ಯಯವರಿಗೆ ಪತ್ರಿಕೆ 5ನೇ 19-21 ವಾಕ್ಯದಲ್ಲಿ ಶರೀರ ಬದುಕನ್ನು ಪ್ರಸಿದ್ಧವಾಗಿವೆ. ಜಾರತ್ವ, ಬಂಡುತನ ಒಂದು ಅನೇಕ ಅಲ್ಲಿ ಬರಬಡೆ ಮತ್ತು ಇಂಥವುಗಳು ನಡೆಸುವವರು ಅವರು ಪರಲೋಕ ರಾಜ್ಯಕ್ಕೆ ಹೋಗುವುದೇ ಇಲ್ಲ ಎಂಬುದೇ ಖಂಡಿತ ಸಾಧ್ಯತೆ. ಸಾಯುವುದು ನಿಜತೆ. ಆತ್ಮಿಕ ಜೀವಿತದಲ್ಲಿ ಅವರು ಸಾಯುತ್ತೀರಿ, ಪರಲೋಕ ಹೋಗಲಿಕ್ಕೆ ಆಗುವುದಿಲ್ಲ. ಅದೇ ಪರಲೋಕ ಹೋಗಬೇಕಾದ್ರೆ ಅಪೊಸ್ತಲನು ಹೇಳ್ತಾನೆ, ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸ ನಾಶ ಮಾಡುವುದಾದರೆ ಜೀವಿಸುವಿರಿ. ಹಾಗಾದರೆ ಪವಿತ್ರಾತ್ಮನಿಂದ ಎಂದರ್ಥ ನೀವು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನ ಶಕ್ತಿಯನ್ನು, ದೇವರ ಆತ್ಮನ ಅಭಿಷೇಕನು ಪ್ರಾರ್ಥನೆ ಮಾಡೋಣ ಹೊಂದಿಕೊಳ್ಳುತ್ತೀರಿ. ಆ ಪ್ರಾರ್ಥನೆ ಮಾಡೋ ಒಂದು ಪವಿತ್ರ ಶಕ್ತಿಯಿಂದ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ನಿಮ್ಮ ಶರೀರಾದ ಸ್ವಭಾವವನ್ನು, ನಿಮ್ಮ ಪಾಪವನ್ನು ನಾಶ ಮಾಡಿದರೆ, ನಾಶ ಅಂದರೆ ಅದನ್ನು ಅಗೆ ಮಾಡುತ್ತಾರೆ. ಆ ಸ್ವಭಾವವನ್ನು ಬಿಟ್ಟು ಬಿಡಿದರೆ ಮಾತ್ರವೇ, ಬಿಟ್ಟು ಬಿಡುವುದಾದರೆ ನೀವು ನಿತ್ಯ ಜೀವನ ಹೊಂದಿದರೆ, ಅದು ಬಿಟ್ಟು ಬಿಡದಿದ್ದರೆ ನೀವು ಆತ್ಮದಲ್ಲಿ ಸಾಯುತ್ತೀರಿ. ಅದಕ್ಕೆ ಅಪೊಸ್ತಲನು ನೀವು ಜೀವನ ಮಾಡಬೇಕಾದ್ರೆ ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸ ನಾಶ ಮಾಡಬೇಕು. ನಾಶ ಅದು ಅಗೆ ಮಾಡಬೇಕು. ಆ ಸ್ವಭಾವವನ್ನು ತಿರಸ್ಕಾರ ಮಾಡಬೇಕು, ಅದನ್ನು ನಿರಾಕರಿಸಬೇಕು. ಅದು ಬಿಟ್ಟು ಆವಾಗ ಮಾತ್ರ ನಿತ್ಯಕ್ಕೂ ನೀವು ಜೀವಿಸ್ತೀರಿ ಎಂಬುದೇ ಅದು ಅರ್ಥವಾಗಿದೆ. ಹಾಗಾದರೆ ಅದಕ್ಕೆ ಅಪೊಸ್ತಲನು ಸಭೆ ಹೇಳ್ತಾನೆ, ದೇವರ ಕೃಪೆ ಉಂಟು ಎಂಬುದೇ ಅದು ವ್ಯರ್ಥ ಮಾಡಬಾರದು. ವ್ಯರ್ಥ ಮಾಡುವುದರೆ ನೀವು ಆ ಕೃಪೆಯು ನಿಮಗೆ ಆಶೀರ್ವಾದ ಕೊಡುವುದಿಲ್ಲ. ಅದು ಉಪಯೋಗ ಮಾಡಿದರೆ ಮಾತ್ರ ಆಶೀರ್ವಾದ ಬರ್ತದೆ. ನಿಮಗೆ ಅಭಿಷೇಕ ಕೊಡ್ತಾನೆ ದೇವರು, ನಿಮಗೆ ಆಶೀರ್ವಾದ ಬರ್ತದೆ. ಎಲ್ಲ ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತದೆ. ಅದು ವ್ಯರ್ಥ ಮಾಡಿದರೆ ನೀವು ನಾಶವಾಗ್ತೀರಿ ಅಥವಾ ಸಾಯುತ್ತೀರಿ. ಅದಕ್ಕೆ ದೇವರ ಕೋಪ ಬರ್ತದೆ, ಕಷ್ಟ ಬರ್ತದೆ. ಎಚ್ಚರಿಕೆಯನ್ನು ಕೊಡುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಪುನಃ ಒಂದು ಇಬ್ರಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 26-29 ವಾಕ್ಯ ತನಕ. Hebrews chapter 10 verse 26-29 ವರ್ಸ್. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವು ಇರುವುದಿಲ್ಲ. ಇವತ್ತು ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನೀವು ನೀಲಿ ಮುಳಿ ದೀಸ ಅಂದುಕೊಂಡಿದ್ದೀರಿ, ನಿತ್ಯ ಜೀವವನ್ನು ಹೊಂದಿದ್ದೀರಿ. ಅದೇ ಸತ್ಯ ಗೊತ್ತಿದ್ದು ಪುನಃ ನೀವು ಪಾಪ ಮಾಡುವುದಾದರೆ ಅಪೊಸ್ತಲನು ಪಾಪ ಪರಿಹಾರಕ್ಕೆ ಇನ್ನು ಯಾವ ಯಜ್ಞವೂ ಇಲ್ಲ. ಮತ್ತು 20ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಅತ್ಯಂತ ಭಯದಿಂದ ಎದ್ದು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣ ಅಗ್ನಿಯು ಇವೇ ನಮ್ಮ ಮುಂದೆ ಇರುವ. ಒಂದು ವೇಳೆ ಸತ್ಯ ಗೊತ್ತುಂಟು ನಿಮಗೆ, ಇದು ಪಾಪ, ಇದು ಮಾಡಬಾರದು ಗೊತ್ತಿದ್ದುಕೊಂಡು ಪುನಃ ಅದೇ ಪಾಪವನ್ನು ಮಾಡುವುದಾದರೆ ದೇವರ ಕೃಪೆ ಉಂಟು. ಹೌದು, ದೇವರು ಕೂಡಲೇ ಶಿಕ್ಷೆ ಕೊಡೋದು ತುಂಬ ದೇವರು ತಡೆಯುತ್ತಾನೆ. ಆದರೆ ಆ ಕೃಪೆ ಉಂಟು. ಇನ್ನೂ ಮರದ ಕಠಿಣ ಮಾಡಿಕೊಂಡು ಇನ್ನೂ ಪಾಪಕ್ಕೆ ಗುಲಾಮರಾಗಿದ್ದರೆ ಆ ಕೃಪೆ ನಿಮ್ಮ ಮೇಲೆ ನ್ಯಾಯ ಬರ್ತದೆ, ಶಿಕ್ಷೆ ಬರ್ತದೆ ಎಂದು ಅಪೊಸ್ತಲನು ಎಚ್ಚರಿಕೆ ಕೊಡುತ್ತಾನೆ. ಮತ್ತು 28ನೇ ವಾಕ್ಯ ನೋಡ್ತೇವೆ, ಮೋಶೆ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ 2 ಇಲ್ಲವೇ 3 ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೇ. ಯಾವನು ದೇವಕುಮಾರನನ್ನು ತಿಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ, ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆನಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದನು, ಅವನು ಇನ್ನೆಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಅಪೊಸ್ತಲನು ಹೇಳ್ತಾನೆ, ಸತ್ಯ ಗೊತ್ತಿದ್ದುಕೊಂಡು ಸತ್ಯವನ್ನು ತಿರಸ್ಕಾರ ಮಾಡಿಕೊಂಡು, ಪವಿತ್ರ ತಿರಸ್ಕಾರ ಮಾಡಿಕೊಂಡು ಪುನಃ ನೀವು ಬಿಟ್ಟು ಬಂದ ನಿಮ್ಮ ಸಂಪ್ರದಾಯಕ್ಕೆ, ಬಿಟ್ಟು ಬಂದ ವಿಗ್ರಹಾರಾಧನೆ ಮಾಡುವುದಾದರೆ ಇನ್ನೂ ದೇವರ ಕೋಪಕ್ಕೆ ಗುರಿ ಹಾಕ್ತೀರಿ ಎಂಬುದೇ ಅಪೊಸ್ತಲನು ಎಚ್ಚರಿಕೆ ಕೊಡೋದಾಗದೆ. ಇವತ್ತು ದೇವರ ಆತ್ಮನಿಂದಲೇ ನೀವು ಯೇಸು ನಂಬಿಕೆ ಇಡುವ ಮುಖಾಂತರ ದೇವರ ಕೃಪೆ ಹೊಂದಿದ್ದೀರಿ. ಆ ಕೃಪೆಯನ್ನು ಉಪಯೋಗ ಮಾಡಿ ವಿಧೇಯರಾಗಿದ್ದರೆ ನಿಮಗೆ ಆಶೀರ್ವಾದವು ಬರ್ತದೆ, ಅಭಿಷೇಕವು ಬರ್ತದೆ, ಮಾನವೂ ಸಿಗ್ತದೆ. ನಿಮಗೆ ದೇವರು ಎಲ್ಲ ಕಷ್ಟದಿಂದ ಬಿಡುಗಡೆ ಕೊಡ್ತಾನೆ. ಅದಕ್ಕೆ ಆ ಕೃಪೆಯನ್ನು ವಿಧೇಯತೆಗೆ ಉಪಯೋಗ ಮಾಡಬೇಕು. ಕೃಪೆ ಉಂಟು ಪಾಪ ಮಾಡಬಾರದು ಎಂಬುದಾಗಿ ದೇವರ ಆತ್ಮನಲ್ಲಿ
ನಿಮಗೆ ವಾಕ್ಯದ ಬಗ್ಗೆ ಎಚ್ಚರಿಕೆ ಕೊಡುತ್ತಾನೆ. ಕೃಪೆಯನ್ನು ವ್ಯರ್ಥ ಮಾಡಿದ್ರೆ ದೇವರ ಶಿಕ್ಷೆ ಬರ್ತದೆ, ನಾಚಿಕೆ ಬರ್ತದೆ ಎಂಬುದು ನಾವು ಇಲ್ಲಿ ನೋಡ್ತೇವೆ. ಈಗ ಎರಡನೇ ಸಂಗತಿನ ನೋಡ್ತೇವೆ, ದೇವರ ವಾಕ್ಯಕ್ಕೆ ವಿಧೇಯರಾಗುವುದರ ಮೂಲಕ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿಕೊಳ್ಳುತ್ತೇವೆ. ಯೋನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 16 ಮತ್ತು 17ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 1 verse 16 and 17 verse. ಧರ್ಮಶಾಸ್ತ್ರವು ಮೋಸೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆ ಒಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಪುನಃ ಓದ್ತಾನೆ, ಜಾನ್ ಗಾಸ್ಪಲ್ ಚಾಪ್ಟರ್ 1 verse 16 and 17. ಧರ್ಮಶಾಸ್ತ್ರವು ಮೋಸೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆ ಒಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಇದು ಅರ್ಥವಾಗಿದೆ. ಯೇಸು ಕ್ರಿಸ್ತನು ಮುಖಾಂತರ ಕೃಪೆಯು ಮತ್ತು ಸತ್ಯ ಬಂತು. ಅದರ್ಥ ಯೇಸು ಕ್ರಿಸ್ತನು ಕೃಪಾಳು, ಆತನು ದಯಾಳು, ಕರುಣಾಳು, ಆತನು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾನೆ. ಮತ್ತು ಸತ್ಯ ಆತನ ವಾಕ್ಯ. ಯಾರು ಈ ಕೃಪೆ ಸಿಗಬೇಕಾದರೆ ದೇವರ ವಾಕ್ಯನ ವಿದ್ಯಾರ್ಥಿಗಳು ಯೇಸು ಕ್ರಿಸ್ತ ನಿಮಗೆ ಕೃಪೆಯ ಮೇಲೆ ಕೃಪೆ, ಆಶೀರ್ವಾದ ಮೇಲೆ ಆಶೀರ್ವಾದ ನಿಮಗೆ ಆತನು ಕೊಡುತ್ತಾನೆ. ಕೃಪೆ ಅಂದರೆ ಆಶೀರ್ವಾದವಾಗಿದೆ, ಕೃಪೆ ಅಂದರೆ ಅಭಿಷೇಕವಾಗಿದೆ, ಕೃಪೆ ಅಂದರೆ ನಿಮ್ಮ ಪ್ರಾರ್ಥನೆ ಉತ್ತರವಾಗಿದೆ, ಕೃಪೆ ಅಂದರೆ ನಿಮಗೆ ದೇವರು ನಿಮ್ಮ ಶರೀರದ ರೋಗ ಗುಣ ಮಾಡುವ ಹೀಲಿಂಗ್ ಆಗಿದೆ. ಇದೆಲ್ಲ ಕೃಪೆ ಮೇಲೆ ಕೃಪೆ ನೀವು ಹೊಂದುತ್ತೀರಿ. ಯಾವಾಗ ಕೃಪೆ ಮತ್ತು ಸತ್ಯ ಅಂದರೆ ದೇವರ ವಾಕ್ಯ ವಿಧೇಯರಾಗುವುದರಲ್ಲಿ ಮಾತ್ರವೇ ಈ ಯೇಸು ಕ್ರಿಸ್ತನ ಮುಖದಿಂದ ಬಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದುತ್ತೀರಿ. ಆಗದೆ ದೇವರ ಕೃಪೆ ಬೇಕಾ, ಆಶೀರ್ವಾದ ಬೇಕಾ, ಬಿಡುಗಡೆ ಬೇಕಾ, ಪ್ರಾರ್ಥನೆ ಉತ್ತರ ಬೇಕಾ? ಪ್ರೇರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಮಾತ್ರ ಅಲ್ಲ, ಅದರ ವಾಕ್ಯ ವಿಧೇಯರಾದರೆ ಈ ಕೃಪೆ ಮೇಲೆ ಕೃಪೆ ಹೊಂದುತ್ತೀರಿ ಎಂಬುದಾಗಿ ಇಲ್ಲಿ ಯೋನ ಬರೆದ ಸುವಾರ್ತೆ ನೋಡ್ತೇವೆ. ಇದಕ್ಕೆ ಇನ್ನೊಂದು ವಾಕ್ಯ ನಾವು ನೋಡುತ್ತೇವೆ ಪ್ರೇರೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 4 verse 6. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರ ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂದು ಶಾಸ್ತ್ರ ಹೇಳ್ತಿದೆ. ಇಲ್ಲಿ ಯಾಕೋಬನು ಇನ್ನೂ ಅತಿಶಯಿಸುತ್ತಾನೆ, ದೇವರು ದೀನರಿ ಕೃಪೆಯನ್ನು, ದೀನರೆಂದರೆ ದೇವರ ವಾಕ್ಯಕ್ಕೆ ಯಾರು ಪೂರ್ಣ ಮನಸ್ಸಿಂದ ಪೂರ್ಣರಿಂದ ವಿಧೇಯರಾಗ್ತಾರೋ ಅವರು ದೀನರು. ಅವರಿದ್ದರು ಕೃಪೆ ಅಂದರೆ ಆಶೀರ್ವಾದ, ಅಭಿಷೇಕ, ಬಿಡುಗಡೆ, ಸಮಾಧಾನ, ಸಂತೋಷ, ಇದೆಲ್ಲ ಕೃಪೆಯಾಗಿದೆ. ಒಂದೇ ಮೇಲೆ ಒಂದು ಕೃಪೆ ಕೊಡುತ್ತಾನೆ. ಅಹಂಕಾರ ಎಂದರೇನು? ಯಾರು ದೇವರ ವಾಕ್ಯ ವಿಧೇಯರಾಗಲಿಕ್ಕೆ ಅವರು ವಿಧೇಯರಾಗುದ ಅಂದರೆ ಅವಿಧೇಯರಾಗ್ತಾರೆ. ಯಾರು ದೇವರ ವಾಕ್ಯಕ್ಕೆ ಅವಿಧೇಯರಾಗ್ತಾರೋ ಅವರಿಗೆ ಅಹಂಕಾರಿಗಳು ಎಂದಿರ್ತದೆ. ಆ ಅಹಂಕಾರಿಗೆ ದೇವರು ಎದುರು ನಿಲ್ತಂದರೆ ಅಹಂಕಾರ ಯಾರಲ್ಲಿ ಉಂಟೋ ಅವರಿಗೆ ದೇವರ ಶಿಕ್ಷೆ ಬರ್ತದೆ. ಅಹಂಕಾರ ಇದ್ದವರ ಮೇಲೆ ದೇವರ ಕೋಪ ಬರ್ತದೆ. ಹಾಗಾದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಕಷ್ಟ ಇರುವುದಾದರೆ, ಯಾವುದೇ ಸಮಸ್ಯೆ ಇರುವುದಾದರೆ, ಯಾವುದೇ ಸಾಲದ ಸಮಸ್ಯೆ ಇರುವುದಾದರೆ, ಯಾವುದೇ ರೋಗ ಇರುವುದಾದರೆ ಇವತ್ತು ದೇವರ ಮಧ್ಯೆ ತಗ್ಗಿಸ್ಕೊಂಡು ಬಂದಿರಿ, ದೇವರ ವಾಕ್ಯ ಓದಿರಿ. ದೇವ, ಈ ವಾಕ್ಯದ ಮುಖಾಂತರ ನನ್ನ ಅರ್ಥ ಪರೀಕ್ಷಿಸು ದೇವ. ಎಲ್ಲಿಯಾದರೂ ನಾನು ನನ್ನ ಆಲೋಚನೆಯಲ್ಲಾಗ್ಬೋದು, ಬಾಯಿ ಮಾತಿನಲ್ಲಾಗ್ಬೋದು, ನಡತೆಯಲ್ಲಾಗ್ಬೋದು ಪಾಪವನ್ನು ಮಾಡಿರುವುದಾದರೆ, ಅಥವಾ ಪಾಪಕ್ಕೆ ನಾನು ದಾಸನಾಗಿರುವುದಾದರೆ, ಅಥವಾ ಯಾವುದೇ ಪಾಪವನ್ನು ಅರಿಕೆ ಮಾಡದೇ ಇರುವುದಾದರೆ ನನಗೆ ತೋರಿಸಿಕೊಡಿ ಎಂಬುದಾಗಿ ಉಪವಾಸದೊಡನೆ ಪಶ್ಚಾತ್ತಾಪ ಅವರು ಹುಡುಕಲು ಬರುವುದಾದರೆ ದೇವರ ಆತ್ಮನ ಪರೇ ವಾಕ್ಯದ ಮುಖಾಂತರ ನಿಮ್ಮ ಪಾಪವನ್ನು ನಿಮಗೆ ತೋರಿಸಿಕೊಡುವಾಗ, ಹೌದು ದೇವ, ನಾನು ಪಾಪ ಮಾಡಿದ್ದೇನೆ, ಈ ಪಾಪವನ್ನು ನಾನು ಒಪ್ಪಿಕೊಳ್ಳುತ್ತೇನೆ, ಇನ್ನು ಮುಂದೆ ನಾನು ಪಾಪ ಮಾಡುವುದಿಲ್ಲ, ಇನ್ನು ಮುಂದೆ ನಾನು ಆಜ್ಞೆಗೆ ವಿಧೇಯನಾಗುತ್ತೇನೆ ಎಂಬುದಾಗಿ ಆ ವಿಧೇಯ ತಪ್ಪಿಸಿಕೊಳ್ಳುವುದರೆ ಅದಕ್ಕೆ ದೀನರು. ಆ ದೀನರ ಮೇಲೆ ದೇವರು ಕೃಪೆಯ ಮೇಲೆ ಕೃಪೆ, ಆಶೀರ್ವಾದ, ಬಿಡುಗಡೆ, ಆತನ ಪ್ರಾರ್ಥನೆ ಉತ್ತರ, ಆತನ ಎಲ್ಲವೂ ನಿಮಗೆ ಸಿಗ್ತದೆ. ಆದರೆ ದೇವರ ವಾಕ್ಯಕ್ಕೆ ಅವಿಧೇಯಗೊಂಡು ನಾನೇ ನೀತಿವಂತನು, ನಾನೇ ನನ್ನಲ್ಲಿ ಪಾಪ ಎನ್ನುವ ಈ ಅಹಂಕಾರ ಇದ್ದರೆ ಅವರ ಮೇಲೆ ದೇವರ ಕೋಪ ಬರ್ತದೆ. ಅವರು ಎಷ್ಟು ಪ್ರಾರ್ಥನೆ ಮಾಡಿದರೂ ಉಪವಾಸ ಪ್ರಾರ್ಥನೆ ಉತ್ತರ ಸಿಗುವುದಿಲ್ಲ. ಕಷ್ಟ ಮೇಲೆ ಕಷ್ಟ, ಚಿಂತೆಯ ಮೇಲೆ ಚಿಂತೆ ಇರ್ತದೆ. ಕಾರಣ ಇಷ್ಟೇ, ದೇವರ ಅಹಂಕಾರಿಗಳು ಶಿಕ್ಷಿಸ್ತಾನೆ, ದೀನರಿಗಾದರೂ ಅದನ್ನು ಕೃಪೆಯನ್ನು ಕೊಡುತ್ತಾನೆ ಎಂದು ಇದು ಅರ್ಥವಾಗಿದೆ. ಮೂರನೇ ಸಂಗತಿ ನೋಡ್ತೇವೆ, ದಿನಾಲು ಪ್ರಾರ್ಥನೆ ಮೂಲಕ ಈ ಕೃಪೆಯನ್ನು ಹೊಂದಿಕೊಳ್ಳಬೇಕು. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 14ರಿಂದ 16ನೇ ವಾಕ್ಯ ತನಕ. ಇಬ್ರಿ ಚಾಪ್ಟರ್ 4 verse 14 to 16 verse. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತ ಸರ್ವ ವಿಷಯಗಳಲ್ಲಿ
ನಮ್ಮ ಹಾಗೆ ಶೋಧನೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ. ಬರುತ್ತೆ ಆ ಕೃಪೆ ಎಂದರೆ ದೇವರ ದಯೆ ನಿಮಗೆ ಸಿಗಬೇಕಾ, ದೇವರ ಕರುಣೆ ನಿಮಗೆ ಬೇಕಾ, ಅಥವಾ ಆತನ ಆಶೀರ್ವಾದ ಬೇಕಾ, ಆತನ ಅಭಿಷೇಕ ಬೇಕಾ, ಆತನ ಸಂತೈಸಿಗಬೇಕಾ, ಆತನ ಪ್ರಾರ್ಥನೆ ಉತ್ತರ ಕೊಟ್ಟು ನಿಮ್ಮ ಜೊತೆ ಅದ್ಭುತಗಳನ್ನು ಮಾಡಬೇಕಾ, ನಿಮ್ಮ ರೋಗಗಳು ಅದು ಈ ಕೃಪೆ ಸಿಗಬೇಕು. ತಪ್ಪಾಸ್ ಹೇಳ್ತಾನೆ, ನೀವು ಯೇಸುವನ್ನು ನಂಬಿಕೆ ಇಡಬೇಕು, ಒಂದು ಸಂಗತಿ, ದೇವರ ವಾಕ್ಯ ವಿದ್ಯಾರಬೇಕು, ಮತ್ತು ದಿನಾಲೂ ಪ್ರಾರ್ಥನೆ ಮಾಡಬೇಕು. ನೀವು ಎಷ್ಟು ಪ್ರಾರ್ಥನೆ ಮಾಡುತ್ತೀರಿ ಪ್ರಾರ್ಥನೆ ಎಂದರೆ ಬರೀ ನಮ್ಮ ವಿಜ್ಞಾಪನೆ ಮಾತ್ರಲ್ಲ, ಬರೀ ನಿಮ್ಮ ಪ್ರಾರ್ಥನೆ ಮನವಿಲ್ಲದ ಪ್ರಾರ್ಥನೆ ಅಂದರೆ ದೇವರಿಗೆ ಬುದ್ಧಿಯಿಂದ ಸ್ತುತಿಸಬೇಕು, ಆರಾಧನೆ ಮಾಡಬೇಕು. ಅನ್ಯ ಭಾಷೆ ಈ ರೀತಿ ದೇವರು ಸ್ತುತಿಸುವಾಗ, ಆರಾಧನೆ ಮಾಡುವಾಗ ಅಥವಾ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಪರಲೋಕದ ಆತನ ಕೃಪೆ ಅಂದರೆ ಆತನ ಪವಿತ್ರಾತ್ಮನಿಂದ ನಿಮ್ಮ ಅಭಿಷೇಕಿಸ್ತಾನೆ, ಪವಿತ್ರಾತ್ಮ ನಿಮ್ಮ ಆತ್ಮಕ್ಕೆ ಶಕ್ತಿ ಕೊಡುತ್ತಾನೆ. ದೇವರು ಪರಲೋಕದಿಂದ ಪ್ರಾರ್ಥನೆ ಉತ್ತರವನ್ನು ಕೊಡುತ್ತಾನೆ. ಪರಲೋಕ ದೇವ ದೂತರ ಬಂದು ನಿಮಗೆ ಅವ್ರು ಸಹಾಯ ಮಾಡಿ. ಈ ರೀತಿ ಆ ಕೃಪೆ ಆಶೀರ್ವಾದಕೊಳ್ಳಬೇಕಾ, ಅದಕ್ಕೊಂದು ಸೀಕ್ರೆಟ್ ಆಗಿದೆ, ಒಂದು ಪ್ರಾರ್ಥನೆ ಆಗಿದೆ. ಇನ್ನೊಂದು ಸೀಕ್ರೆಟ್ ಆಗಿದೆ, ದೇವರ ವಾಕ್ಯಕ್ಕೆ ವಿಧೇಯರಾಗುವುದಾದರೆ ನಿಮಗೆ 100% ದಿನಾಲು ದೇವರ ಕೃಪೆಯನ್ನು ಹೊಂದಿಕೊಳ್ಳುತ್ತೀರಿ. ಮತ್ತು ಕೃಪೆಯ ಮೇಲೆ ಕೃಪೆ ಹೊಂದಿಕೊಳ್ಳುತ್ತೀರಿ. ಅದಕ್ಕೆ ವಿಧೇಯತೆ ಬೇಕು, ಪ್ರಾರ್ಥನೆ ಬೇಕು, ಕೃಪೆ ಹೊಂದಿಕೊಳ್ಳಬೇಕಾದ ಮೇಲೆ ಈ ವಾಕ್ಯ ನೋಡಿ. ಪುನಃ ಇನ್ನೊಂದು ವಾಕ್ಯ ನೋಡಬಹುದು. ಅಲ್ಲಿ ನೋಡಬೇಕಲ್ಲಿ ಐಜಯ ಪ್ರವಾದನ ಪುಸ್ತಕ 40ನೇ ಅಧ್ಯಾಯದಲ್ಲಿ 31ನೇ ವಾಕ್ಯ. ಐಜಯ ಚಾಪ್ಟರ್ 40 ವರ್ಸ್ 31. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಇಲ್ಲಿ ಕನ್ನಡದಲ್ಲಿ ನಿರೀಕ್ಷೆ, ಇಂಗ್ಲಿಷ್ ದೋಸು ವೆಯ್ಟ್ ಅಪಾನ್ ದ ಲಾರ್ಡ್. ವೆಯ್ಟ್ ಅಂದರೆ ಅರ್ಥ ಎಷ್ಟು ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡುತ್ತಾರೆ. ಬರೀ ಸ್ವಲ್ಪ ಪ್ರಾರ್ಥನೆ ಮಾಡಿ ಸ್ವಲ್ಪವೇ ಸಿಗ್ತದೆ. ಎಷ್ಟು ಪ್ರಾರ್ಥನೆ ಮಾಡಿ ಎಷ್ಟು ಕೃಪೆ. ನಿಮಗೆ ಪವಿತ್ರ ಶಕ್ತಿ ಬೇಕಾ, ಪವಿತ್ರ ಅಭಿಷೇಕ ಬೇಕಾ, ನಿಮ್ಮ ಪ್ರಾರ್ಥನೆ ಜೊತೆ ಹೆಚ್ಚು ಮಾಡಬೇಕು. ಅಂದರೆ 1 ಗಂಟೆ ಮಿನಿಮಮ್. ಅದು ಎಷ್ಟು ಗಂಟೆ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ದೇವರು ಸ್ತುತಿಸ್ತೀರೋ, ಆರಾಧನೆ ಮಾಡುತ್ತೀರೋ, ದೇವರ ವಾಕ್ಯ ಧ್ಯಾನ ಮಾಡುತ್ತೀರೋ, ಅಥವಾ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ, ಅಷ್ಟು ನಿಮಗೆ ಅಂತಂದರೆ ದೇವರ ಅಲ್ಲಿ ನಿರೀಕ್ಷಿಸೋದಂತ ದೇವರ ಸನ್ನಿಧಿಯಲ್ಲಿ ಎಷ್ಟು ದೇವರ ಸಮಯ ಕಳೆದುಕೊಳ್ಳುತ್ತೀರೋ, ಅಂದರೆ ದೋಸ್ ವೆಯ್ಟ್ ಅಪಾನ್ ದ ಲಾರ್ಡ್ ರಿನ್ಯೂಡ್ ಅಂದರೆ ಅಷ್ಟು ನಿಮ್ಮ ಆತ್ಮದಲ್ಲಿ ಪವಿತ್ರಾತ್ಮನ ಬಲವನ್ನು, ದೇವರ ಶಕ್ತಿಯನ್ನು, ಕೃಪೆಯನ್ನು ಹೊಂದುತ್ತೀರಿ ಎಂಬುದು ಅರ್ಥವಾಗಿದೆ. ಆಗ ಅವರು ಹದ್ದುಗಳಂತೆ ರೆಕ್ಕೆಯನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಅಂದರೆ ಈ ಬಲ ಅಂದರೆ ಪವಿತ್ರಾತ್ಮ ಅಭಿಷೇಕವು ನಿಮ್ಮ ಆತ್ಮ ತುಂಬಲ್ಪಡುವಾಗ ನಿಮಗೆ ಎಂದಿಗೂ ಆತ್ಮೀಯ ಜೊತೆಲಿ ನಿಮಗೆ ನಿರಾಸೆ ಆಗುವುದಿಲ್ಲ, ನಿಮಗೆ ಅಪನಂಬಿಕೆ ಬರುವುದಿಲ್ಲ, ನೀವು ಸೋತು ಹೋಗುವುದಿಲ್ಲ, ಚಿಂತೆ ಬರೋದು, ಎಲ್ಲ ಸಮಾಧಾನವು ಸಂತೋಷ ನಿಮ್ಮಲ್ಲಿರ್ತದೆ, ನಂಬಿಕೆ ನಿಮ್ಮಲ್ಲಿರ್ತದೆ. ನೀವು ಏನು ಮಾಡ್ತೀರಿ, ಅತಿ ಹೆಚ್ಚು ದೇವರ ವಾಕ್ಯ ಓದುತ್ತೀರಿ, ವಾಕ್ಯ ಧ್ಯಾನ ಮಾಡ್ತೀರಿ, ಮತ್ತು ದೇವರ ವಾಕ್ಯ ವಿಧೇಯರಾಗಲಿಕ್ಕೆ ನಿಮಗೆ ದೇವರ ಕೃಪೆ. ಈ ರೀತಿ ನೀವು ದೇವರ ವಾಕ್ಯ ವಿಧೇಯರಾಗುವಾಗ, ಪ್ರಾರ್ಥನೆ ಮಾಡುವಾಗ ದೇವರ ಆಶೀರ್ವಾದ ಮೇಲೆ ಆಶೀರ್ವಾದ, ಬಿಡುಗಡೆ, ಪ್ರಾರ್ಥನೆ ಉತ್ತರ, ಅದರ ದಯೆ, ಅದನ್ನು ಸಂತೈಸುವಿಕೆ, ಅದರ ಅಭಿಷೇಕ ಎಲ್ಲವೂ ನಿಮಗೆ ಸಿಗ್ತದೆ. ಒಂದೇ ಕಂಡೀಷನ್, ಒಂದು ಪ್ರಾರ್ಥನೆ ಬೇಕು, ಒಂದು ದೇವರ ವಾಕ್ಯ ವಿಧೇಯರಾಗಬೇಕು. ಈ 2 ಸಂಗತಿ ನೀವು ಈ 2 ಚಾವಿ ಉಪಯೋಗ ಮಾಡುವುದರೆ ನೀವು ಕೃಪೆಯನ್ನು ಹೊಂದಿಕೊಳ್ಳುತ್ತೀರಿ. ಮತ್ತು ಒಂದೇ ಕೃಪೆಯನ್ನು ಪಾಪ ಮಾಡಿಕೊಂಡು ನೀವು ಅದು ನಿರರ್ಥಕ ಅಥವಾ ವ್ಯರ್ಥ ಮಾಡಿದರೆ ದೇವರ ಶಿಕ್ಷೆಯೂ ಬರ್ತದೆ ಎಂಬುದು ಅಪೊಸ್ತಲನಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಈಗ 4ನೇ ಸಂಗತಿ ನೋಡ್ತೀವಿ, ದೇವರ ಕೃಪೆ ಎಂದರೆ ದೇವರು ಕೊಟ್ಟ ತಲಾಂತಗಳನ್ನು ಉಪಯೋಗಿಸುವವರು ಆಗಬೇಕು. ಮತ್ತೇನು ಬರೋ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 14ರಿಂದ 23ನೇ ವಾಕ್ಯ ತನಕ. ಮಾಥ್ಯೂ ಚಾಪ್ಟರ್ 25 ವರ್ಸ್ 14 to 23. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನೊಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದ್ದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತು ಗಳಿಸಿಕೊಂಡನು. ಹಾಗೆ 2 ತಲಾಂತು ಹೊಂದಿದ್ದವನು ಇನ್ನು 2 ಸಂಪಾದಿಸಿಕೊಂಡನು. ಆದರೆ 1 ತಲಾಂತು ಹೊಂದಿದ್ದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದನಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ದನಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದ್ದವನು ಮುಂದೆ ಬಂದು ಇನ್ನು 5 ತಲಾಂತು ತಂದು, ಸ್ವಾಮಿ, ಇನ್ನು 5 ತಲಾಂತು ನನಗೆ ಕೊಟ್ಟಿದೆಯಲ್ಲ, ಈಗೋ ಇನ್ನು 5 ತಲಾಂತು ಸಂಪಾದಿಸ್ತೇನೆ ಅಂದನು. ಅವನ ದನಿಯು, ಬಲ, ನಂಬಿಕಸ್ಥನ ಒಳ್ಳೆಯ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದನಿಯ ಸ್ವಭಾವದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದ್ದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, ಈಗ ಇನ್ನೂ 2 ತಲಾಂತು ಸಂಪಾದಿಸ್ತೇನೆ ಅಂದನು. ಅವನ ದನಿಯು,
ಅವನಿಗೆ ಬಹಳ ನಂಬಿಕೆ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸ ನಿನ್ನ ಹಿಡಿಯುತ್ತೇನೆ, ನಿನ್ನ ಧನಿಯ ಸ್ವಭಾವ ಸೇರು ಎಂದು ಹೇಳಿದನು. ಪ್ರಿಯ ನಾವು ನೋಡ್ತೇವೆ ಇನ್ನೊಂದು ಕೃಪೆ ಎಂದರ್ಥ ಅಂದರೆ ದೇವರ ಆತ್ಮನ ವರಗಳು. ದೇವರೇ ಪ್ರತಿಯೊಬ್ಬರು ಒಂದು ಮಗು ತಾಯಿಗರಲ್ಲಿ ಹುಟ್ಟುವಾಗಲೇ ದೇವರು ಒಂದು ಮಗುಗೆ ಒಂದು ತಾಲಾಂತಗಳನ್ನು ಒಂದಲ್ಲ ಒಂದು ಇಟ್ಟು ಆ ಮಗು ಈ ಲೋಕಕ್ಕೆ ಬರುತ್ತದೆ. ಹಾಗಾದರೆ ಯೇಸು ನಂಬಿಕೆ ಇಟ್ಟು ನೀರು ಮುಳಿದುಕೊಳ್ಳುವಾಗ ಪವಿತ್ರ ಆತ್ಮನು ನಿಮಗೆ ವರಗಳನ್ನು ಕೊಡುತ್ತಾನೆ. ಈ ರೀತಿ ಕೃಪೆ ಎಂದರೆ ಇನ್ನೊಂದು ಅರ್ಥವಿದೆ, ದೇವರ ಆತ್ಮ ಕೊಟ್ಟ ವರಗಳು ಆಗಬಹುದು, ಆತ ನಿಮ್ಮಲ್ಲಿ ತಾಲಾಂತಗಳು ಆಗ್ಬೋದು. ಅದು ನೀವು ಗುರುತಿಸಿಕೊಂಡು ನೀವು ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರೋ, ಯಾವಾಗ ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತೀರೋ, ಯಾವಾಗ ದೇವರ ವಾಕ್ಯನ ಓದಿ ಧ್ಯಾನ ಮಾಡ್ತೀರೋ, ಆಗ ನಿಮ್ಮಲ್ಲಿರೋ ವರಗಳು ಯಾವುದು ನಿಮಗೆ ಆ ವಾಕ್ಯದ ಮುಖ ದೇವರ ನಿಮಗೆ ಮಾತನಾಡ್ತಾನೆ. ನಿಮ್ಮ ಸಭೆಯಲ್ಲಿ ಸಭಾಪಾಲಕರ ಮುಖಾಂತರ ಮಾತನಾಡ್ತಾನೆ, ಪ್ರವಾದ ಮುಖಾಂತರ ಮಾತನಾಡ್ತಾನೆ, ಕನಸಲ್ಲಿ ಮಾತನಾಡ್ತಾನೆ. ಆಗ ಆ ವರಗಳನ್ನು ಆ ತಾಲಾಂತಗಳನ್ನು ನೀವು ಉಪಯೋಗ ಮಾಡಲಿಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಅಭಿಷೇಕ ಹೊಂದಿಕೊಳ್ಳುತ್ತೀರಿ ಮತ್ತು ಅದನ್ನು ಉಪಯೋಗ ಮಾಡುವವರು ಆಗಬೇಕು. ಆ ಕೊಟ್ಟ ತಾಳಂತಗಳನ್ನು ಬಚ್ಚಿಡುವರಾಗಬಾರದು. ಬಚ್ಚಿಡುವುದಾದರೆ ನಾವು ನೋಡ್ತೇವೆ 24-30 ವಾಕ್ಯ ನೋಡ್ತೇವೆ. ತರುವಾಯ ಒಂದೇ ತಾಳಂತ ಹೊಂದಿದವನು ಮುಂದೆ ಬಂದು, ಸ್ವಾಮಿ ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಾಳಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಈಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನದ್ದನಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ಆ ತಾಳಂತು ತೆಗೆದು 10 ತಾಳಂತು ಇದ್ದವನಿಗೆ ಕೊಡಿರಿ, ಇದ್ದವರಿಗೆ ಕೊಡಲಪಡುವುದು, ಅವರಿಗೆ ಮತ್ತೆ ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದು ತೆಗೆಯಲ್ಪಡುವುದು, ಮತ್ತು ಕೆಲಸಕ್ಕೆ ಬಾರದು ಈ ಆಳನ್ನು ಹೊರಗೆ ಕತ್ತಲೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಲಾಟವು ಕಟಕಟ ಹಳ್ಳು ಕೊಡಿನೂ ಇರುವವು. ಈ ಕೃಪೆ ಅಪ್ಪಸ್ಪಾಳ್ತಾನೆ. ನಾವು ದೇವರೊಂದಿಗೆ ಜೊತೆ ಯೇಸು ಕ್ರಿಸ್ತನೊಂದಿಗೆ ಕೆಲಸ ಮಾಡುವರಾಗಬೇಕು. ಅದಕ್ಕೆ ದೇವರು ನಿಮಗೆ ಏನು ಕೊಟ್ಟಿದ್ದಾನೆ? ತಾಳಂತನ್ನು ಕೊಟ್ಟಿದ್ದಾನೆ, ಪವಿತ್ರ ವರಗಳನ್ನು ಕೊಟ್ಟಿದ್ದಾನೆ. ಏನು ವರ ತಲಂತ ಅದನ್ನು ಬಚ್ಚಿಡಬಾರದು. ಅದು ನಿಮಗೋಸ್ಕರ, ಅದು ಇನ್ನೊಬ್ಬರಿಗೋಸ್ಕರ. ಅದಕ್ಕೆ ಅದನ್ನು ಉಪಯೋಗ ಮಾಡಿ. ಎಷ್ಟು ಉಪಯೋಗ ಮಾಡಿದ್ರೆ ಅಷ್ಟು ಇನ್ನೊಬ್ಬರ ಜೀವ ತೆಗೆದು ಪ್ರಯೋಜನ ಆಗ್ತದೆ, ಇನ್ನೊಬ್ಬರ ಕರ್ತನ ಕಡೆಗೆ ಬರಲಿಕ್ಕೆ ಸಹಾಯ ಮಾಡ್ತದೆ. ಇನ್ನೊಬ್ಬರು ಆದರೆ ಈ ಒಂದು ತಾನು ಇದನ್ನು ಮಾಡಿದ ಅವನ ಆಲಸ್ತಾನ ಬಚ್ಚಿಟ್ಟನು. ಅದಕ್ಕೆ ದೇವರಿಗೆ ಕೋಪ ಬಂತು. ಇಸ್ಕೊಳ್ತಾನೆ ಅವನನ್ನು ನಿತ್ಯ ಅಂದರೆ ಅವನು ತನ್ನ ನಿತ್ಯ ಜೀವನ ಕಳೆದುಕೊಳ್ಳುತ್ತಾನೆ. ಅವನು ಆ ಕರ್ತನ ರ್ಯಾಪ್ಚರ್ನಲ್ಲಿ ಕೈ ಬಿಡಲ್ಪಡ್ತಾನೆ. ಅವನ ಮೇಲೆ ದೇವರ ಕೋಪ ಬರ್ತದೆ, ಅವನು ಹಲ್ಲು ಕೊಡ್ತಾನೆ ಅಂತ. ಈ ರೀತಿ ನಿಮಗೆ ಕೊಟ್ಟ ಕೃಪೆ, ನಿಮಗೆ ಕೊಟ್ಟ ವರಗಳನ್ನು ಉಪಯೋಗ ಮಾಡುವರಾಗಬೇಕು. ಅದನ್ನು ಹೊಂದಿಕೊಂಡು ಉಪಯೋಗ ಮಾಡದಿದ್ದರೆ ಆ ರೀತಿಯ ಶಿಕ್ಷೆಗೆ ಒಳಗಾಗುತ್ತೀರಿ, ದೇವರ ನಾಚಿಕೆ ಒಳಗಾಗುತ್ತೀರಿ. ಅದಕ್ಕೋಸ್ಕರ ಅಪ್ಪ ಪೌಲ್ ಹೇಳ್ತಾನೆ, ನೀವು ಏನು ಕೃಪೆ ಹೊಂದಿದ್ದೀರೋ ಅದನ್ನು ವ್ಯರ್ಥ ಮಾಡಬಾರ್ದು ಎಂಬುದಾಗಿ ಎಚ್ಚರಿಕೆ. ದೇವರ ಸ್ತೋತ್ರ ಸಲ್ಲಿಸ್ತೇನೆ. ಈ ಸಂದೇಶವು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಾದರೆ, ಇದನ್ನು ಸರಿ ತಿಳಿದುಕೊಳ್ಳುವುದಾದರೆ, ನಿಮ್ಮ ಜೊತೆಲಿ ಏನಾದರೂ ನಿಮಗೆ ವ್ಯಕ್ತಿಗತ ಪ್ರಾರ್ಥನೆ ಬೇಕು ಹೋದರೆ, ನಿಮಗೆ ರೋಗಗಳಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ, ಅಭಿಷೇಕ ಪ್ರಾರ್ಥನೆಗೆ ಫೋನ್ ಮಾಡಿದರೆ ನಿಮಗೆ ಅದನ್ನು ಪ್ರಾರ್ಥನೆ ಮಾಡ್ತಾನೆ. ಮತ್ತು ಈ ಕೃಪೆಯನ್ನು ಉಪಯೋಗ ಮಾಡಿಕೊಳ್ಳಿರಿ. ದೇವರನ್ನ ಆಶೀರ್ವಾದ ಮಾಡುವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಿಂದ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂದೇಶದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ನಿನ್ನ ಮಾತನಾಡಿ ಕೃಪೆ ಎಂದರೆ ಏನು, ಕೃಪೆಯನ್ನು ಹೇಗೆ ಉಪಯೋಗ ಮಾಡಬೇಕು, ಅದು ಉಪಯೋಗ ಮಾಡಿದ್ರೆ ಏನು ಬರ್ತದೆ ಅಂತ ಹೇಳಿದ ವಾಕ್ಯನ ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಪವಿತ್ರಾತ್ಮ ನೀನು ಪಶ್ಚಾತ್ತಾಪವನ್ನು ಕೊಡಬೇಕು. ಪ್ರತಿಯೊಬ್ಬರಿಗೆ ಆ ವಿಧೇಯ ಹೃದಯ ಕೊಟ್ಟು ಪ್ರತಿಯೊಬ್ಬರು ನೀನು ಆಶೀರ್ವಾದ ಮಾಡಬೇಕು. ನಾನು ಪ್ರತಿಯೊಬ್ಬರ ನಿನ್ನ ಆಶೀರ್ವಾದ ದೇವ, ನಿನ್ನ ಕರುಣೆ, ನಿನ್ನ ದಯೆ, ಅವರೆಲ್ಲ ಪ್ರಾರ್ಥನೆ ಉತ್ತರವನ್ನು ನಾನು ರಿಲೀಸ್ ಮಾಡ್ತೇನೆ. ಯಾರು ಕಷ್ಟದಲ್ಲಿದ್ದಾರೆ ಅವರ ಕಷ್ಟಗಳನ್ನು ಬಿಡುಗಡೆಗೊಳಿಸ್ತೇನೆ. ಯಾರು ರೋಗಿಗಳಿದ್ದಾರೆ ಆ ರೋಗಗಳು ಗುಣವಾಗುತ್ತಿಗೆ ಅಪ್ಪನ ಕೊಡ್ತೇನೆ. ನಿನ್ನ ಕೃಪೆ ಪ್ರತಿ ಮುಟ್ಟಬೇಕಂತ ಬೇಡುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನುನ್ನತಿಯು ಸದಾ ಕಾಲವು ಈ ಸಂದೇಶವನ್ನು ಕೇಳುವ ಅವರ ಪ್ರತಿಯೊಬ್ಬರ ಸಂಗಡದಲ್ಲಿ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.